श्री अद्वैत गदाधर श्रीवासादि गौर भक्त वृंद। जय श्री कृष्ण प्रभु नित्यानंद। श्री अद्वैत गदाधर श्रीवासादि गौर। हरे कृष्णा कृष्ण कृष्णा हरे हरे, हरे रामा राम राम हरे हरे। हरे कृष्णा हरे हरे, हरे रामा राम राम हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे रामा राम राम हरे। हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे राम राम हरे हरे। हरे कृष्णा कृष्ण हरे हरे, हरे राम हरे कृष्णा कृष्ण कृष्ण हरे हरे, हरे राम राम हरे हरे। हरे कृष्णा
कृष्णा कृष्णा हरे 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 राम हरे कृष्णा 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 हरे 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 राम 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 हरे 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 राम जय प्रभुपाद 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 जय प्रभुपाद प्रभुपाद जय श्री हरिनाम संकीर्तन की जय। श्रीमद् भागवत महापुराण की जय। जगत गुरु श्रील प्रभुपाद की जय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಎಲ್ಲ ನನ್ನಿಂದ ಹೇಳಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ತಮ್ಮೆಲ್ಲರಿಗೆ ನಮ್ಮ ಶನಿವಾರದ ಈ ಕೃಷ್ಣ ರಸಾಯನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರ ಈ ರೀತಿ ನಾವು ಭಾಗವತನ, ಮಾತಾಜಿ ಮುಂದೆ ಬರ್ಬೋದು, ಈ ಕಡೆ ಕೂತ್ಕೋಬಹುದು. ಪ್ರತಿ ವಾರ ಈ ರೀತಿ ನಾವು ಭಾಗವತದ ಕುರಿತಾಗಿ ಕಲಿತಾ ಬರ್ತಾ ಇದ್ದೀವಿ. ಅತಿ ದೊಡ್ಡ ಭಾಗ್ಯ ಅಂದ್ರೆ ಒಬ್ಬ ಜೀವಿಗೆ ಮನುಷ್ಯ ಜನ್ಮ ಸಿಗುವಂತ. ಮನುಷ್ಯ ಜನ್ಮ ಸಿಕ್ಕಾದ ನಂತರ ಅತ್ಯಂತ ಭಾಗ್ಯ ಅಂದ್ರೆ ಒಬ್ಬ ಸದ್ಗುರುವಿನ ಆಶ್ರಯ ಸಿಗುವಂತ. ಆ ಸದ್ಗುರುವಿನ ಆಶ್ರಯ ವ್ಯಕ್ತಿ ಮೋಕ್ಷ ಪ್ರಾಪ್ತಿಗೆ ಅಂತ ಹೇಳಿ ಹೋಗ್ತಾನೆ. ಮೊದಲನೇದು ಮನುಷ್ಯ ಜನ್ಮ, ಎರಡನೇದು ಮೋಕ್ಷದ ಇಚ್ಛೆ, ಮೂರನೇದು ಆ ಮೋಕ್ಷದ ಇಚ್ಛೆ ಇಟ್ಟ ನಂತರವೂ ಕೂಡ ಒಬ್ಬ ಸದ್ಗುರುವಿನ ಆಶ್ರಯ. ಅದು ಬಹಳ ಬಹಳ ವಿರಳ. ಅಂತಹ ಆಶ್ರಯವನ್ನ ಪಡೆದವರು ಪದೇ ಪದೇ ಭಾಗವತವನ್ನ ಓದ್ಲಿಕ್ಕೆ, ಕಲೀಲಿಕ್ಕೆ ಒಂದು ಅವಕಾಶ ಏನು ದೊರಕ್ತಾ ಇದೆ, ಅದು ಸಾಮಾನ್ಯವಲ್ಲ. ಅದನ್ನ ನಾವು ಅತ್ಯಂತ ಗೌರವದಿಂದ ಕಾಣಬೇಕು, ಅತ್ಯಂತ ಆದರದಿಂದ ಅದನ್ನ ನಾವು ಸ್ವೀಕರಿಸ್ಬೇಕು. ಶ್ರೀಮದ್ ಭಾಗವತ ತಾವಾಗ್ಲೇ ಕೇಳಿರೋ ಹಾಗೆ ವ್ಯಾಸರು ತಮ್ಮ ಪರಿಪಕ್ವ ಬುದ್ಧಿ ಸಮಾಧಿಯಲ್ಲಿ ಬರೆದಂತಹ ಗ್ರಂಥ ಇದು. ಸಾಮಾನ್ಯ ಗ್ರಂಥ ಅಲ್ಲ. ಅನೇಕ ಉಪನಿಷತ್ತು ಪುರಾಣಗಳನ್ನ ಅವರು ಮುಂಚೆ ಬರೆದಿದ್ರು. ಆದ್ರೂ ಕೂಡ ಅವರು ಅಪೂರ್ಣತೆಯನ್ನ, ಅಸಂತುಷ್ಟಿಯನ್ನ ಅನುಭವಿಸ್ತಾ ಇದ್ದರಿಂದ ನಾರದರ ಉಪದೇಶವನ್ನ ಸ್ವೀಕರಿಸಿ ಪಾಲಿಸಿ ಅವರು ಭಾಗವತವನ್ನ ರಚಿಸ್ತಾರೆ. ಅದು ಭಗವಂತನ ವಾಣಿಯೇ ಅವರ ಹೃದಯದಲ್ಲಿ ಸ್ಫೂರ್ತಿಯ ರೂಪದಲ್ಲಿ ಹೊರಹೊಮ್ಮಿದಾಗ ಅದು ಭಾಗವತವಾಯಿತು.
ಯಾವುದು ಭಗವಂತನ ಕುರಿತಾಗಿದೆಯೋ ಅದು ಭಾಗವತ. ಕೆಲವೊಮ್ಮೆ ಜನ ಪ್ರಶ್ನೆ ಕೇಳ್ತಾರೆ, ಭಗವದ್ಗೀತೆ ಮತ್ತೆ ಭಾಗವತ ಇದರಲ್ಲಿ ವ್ಯತ್ಯಾಸ ಏನು ಅಂತ. ಭಗವದ್ಗೀತೆ ಅಂದ್ರೆ ಭಗವದ್ಗೀತೆ, ಭಗವಂತನ ಸಾಕ್ಷಾತ್ ವಾಣಿ. ಭಾಗವತ ಅಂದ್ರೆ ಅದು ಭಗವಂತನ ಕುರಿತಾದಂತಹ ವಾಣಿ. ಭಾಗವತ ಭಕ್ತರಿಗೂ ಕೂಡ ಭಾಗವತ ಅಂತ ಹೇಳ್ತಾರೆ, ಭಾಗವತರು ಅಂತ ಹೇಳ್ತಾರಲ್ವಾ. ಸೊ ಭಗವಂತನ ಸಂಬಂಧದಲ್ಲಿರುವಂತಹ ಪ್ರತಿಯೊಂದನ್ನು ಕೂಡ ಭಾಗವತ ಅಂತ ಹೇಳ್ತಾರೆ. ಸೊ ಈ ಗ್ರಂಥದಲ್ಲಿ ಭಗವಂತನ ಸಂಬಂಧದಲ್ಲಿ ಅನೇಕರಿದ್ದಾರೆ, ವಿಶೇಷವಾಗಿ ಆತನ ಸಂಬಂಧದಲ್ಲಿರುವಂತಹ ಭಕ್ತರು, ಆತನನ್ನ ಪ್ರಾಪ್ತಿ ಮಾಡುವಂತಹ ಮಾರ್ಗ, ಭಕ್ತಿ ಮಾರ್ಗ, ಅದೆಲ್ಲ ಚರ್ಚೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಭಗವಂತನ ಗುಣಗಳು, ಲೀಲೆಗಳು ಅದರ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ಸೊ ಹಾಗಾಗಿ ಭಾಗವತ ಗ್ರಂಥ ಅದು ನಮಗೆ ಭಗವಂತನ ನಿಜ ಪರಿಚಯವನ್ನ ನೀಡುತ್ತೆ. ಈ ಪರಿಚಯವನ್ನ ನಾ ಕಲಿತಾ ಈಗ 3ನೇ ಸ್ಕಂದಕ್ಕೆ ತಲುಪಿದ್ದೀವಿ. 3ನೇ ಸ್ಕಂದದಲ್ಲಿ ಈ ಚರ್ಚೆಯನ್ನು ನಾವು ಹಿಂದಿನ ಬಾರಿ ನೋಡ್ತಾ ಇದ್ವಿ. ಏನಿದು ಚರ್ಚೆ? ವಿದುರ ಮತ್ತೆ ಮೈತ್ರೇಯ ಅನ್ನುವಂತ ಇಬ್ಬರು ಮಹಾನ್ ವ್ಯಕ್ತಿಗಳ ನಡುವೆ ಸಂವಾದ ನಡೀತಾ ಇದೆ. ಪ್ರಾರಂಭ ಆಗೋದಿದೆ, ಇನ್ನು ಸಂವಾದ ಸ್ಟಾರ್ಟ್ ಆಗಿಲ್ಲ ಆಕ್ಚುಲಿ, ಅಲ್ವಾ? ಸೊ ಆ ಸಂವಾದದ ಉಲ್ಲೇಖನ ಇವ್ರು ಹೇಳ್ತಾರೆ, ಯಾರು? ಶುಕಮುನಿಗಳು ಹೇಳ್ತಾರೆ. ಹೇಳಿದ ತಕ್ಷಣನೇ ಪರೀಕ್ಷಿತನಿಗೆ ವಿದುರ ಮತ್ತೆ ಮೈತ್ರೇಯ ಈ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಲಿಕ್ಕೆ ಜಿಜ್ಞಾಸೆ, ಆಸಕ್ತಿ. ಸೊ ವಿದುರನ ಬಗ್ಗೆ ಪ್ರಶ್ನೆ ಕೇಳಿದಾಗ ವಿದುರನ ಕುರಿತಾಗಿ ಅನೇಕ ಪ್ರಸಂಗಗಳನ್ನ ನಾವು ನೋಡಿದ್ವಿ. ಹೇಗೆ ವಿದುರ, ಆತ ಕುರುವಂಶದ ಮುಖ್ಯ ವ್ಯಕ್ತಿ ಒಬ್ಬ, ಅಲ್ವಾ? ಧೃತರಾಷ್ಟ್ರ ಮತ್ತೆ ಪಾಂಡುವಿನ ತಮ್ಮ ಆತ. ಮಂತ್ರಿ ರೂಪದಲ್ಲಿ ಕುರುವಂಶದ ಸೇವೆಯನ್ನ ಮಾಡ್ತಾ ಇದ್ದ. ಆದರೆ ಆತನ ಕಣ್ಮುಂದೆ ಅನೇಕ ಘಟನೆಗಳು ನಡೆದವು. ಅವನು ಸದಾ ಧೃತರಾಷ್ಟ್ರನ ಜೊತೆಗಾರನಾಗಿ ನಿಂತು ಅವನಿಗೆ ಸದುಪದೇಶವನ್ನ ಮಾಡ್ತಾ ಇದ್ದ. ಆದ್ರೆ ಧೃತರಾಷ್ಟ್ರ ಅವನ ಕುರುಡುತನ ಬರೀ ಕಣ್ಣಿಗಷ್ಟೇ ಅಲ್ಲ, ಅದು ಆತನ ವಿವೇಕ ಜ್ಞಾನಕ್ಕೂ ಕೂಡ. ಸೊ ಹಾಗಾಗಿ ಅವನು ರಾಜ್ಯ ಅಥವಾ ಭೌತಿಕ ಸುಖದ ಆಸಕ್ತಿಯಲ್ಲಿ ಯಾವುದನ್ನು ಸ್ವೀಕರಿಸಿ ನಡಿಲಿಲ್ಲ. ಆದ್ರೂ ಕೂಡ ನೋಡಿ ವಿದುರ ಎಷ್ಟು ಪ್ರಾಮಾಣಿಕ ವ್ಯಕ್ತಿ, ಎಷ್ಟೇ ಒಂದು ರೀತಿ ಗತಿಗೆಟ್ಟಿದ್ರೂ ಕೂಡ ಭಕ್ತರು ಅವರ ಮೇಲೆ ಕರುಣೆನ ಸದಾ ತೋರಿಸ್ತಾನೆ ಇರ್ತಾರೆ. ಅವ್ರೇನಾದ್ರೂ ನಮ್ಮನ್ನು ಕೈ ಬಿಟ್ಬಿಟ್ರೆ ನಮ್ಮ ಗತಿ ಏನು, ಅಲ್ವಾ? ಸೊ ಧೃತರಾಷ್ಟ್ರನ ಭಾಗ್ಯ ಅಂದ್ರೆ ಆತನ ಜೊತೆ ವಿದುರನಂತಹ ಮಹಾತ್ಮ ಪರಮ ಭಕ್ತ ಇದ್ದ. ಅಷ್ಟೊಂದು ಬಾರಿ ಸದುಪದೇಶ ಹೇಳಿದ್ರೂ ಕೂಡ ಕೇಳಲಿಲ್ಲ ಅಂತ ಹೇಳಿ ಅವನನ್ನ ಕೈ ಬಿಟ್ಟಿರ್ಲಿಲ್ಲ. ಒಂದಲ್ಲ ಒಂದ್ ಸಮಯದಲ್ಲಿ ಈತನ ಮನಸ್ಸು ಇದನ್ನ ಪಾಲಿಸೋ ಕಡೆ ಅದು ಉನ್ಮುಖ ಆಗಬಹುದು ಅಂತ. ಸೊ ಆತನ ಕಣ್ಮುಂದೆ ಅನೇಕ ಅನ್ಯಾಯಗಳು ನಡೀತಾ ಇದ್ವು, ಅನೇಕ ಅಧರ್ಮ ಕಾರ್ಯಗಳು ನಡೆದ್ವು. ವಿಶೇಷವಾಗಿ ಅಸತ್ಸಭಾ ದ್ರೌಪದಿಯ ವಸ್ತ್ರಹರಣವನ್ನ ಪ್ರಯತ್ನಿಸಿದ್ದ ದುಶ್ಯಾಸನ, ಆನಂತರ ಜೂಜಾಟ, ಅದೆಲ್ಲವನ್ನ ನೋಡ್ದ. ಅದಾದ ಮೇಲೆ ಅವರು ಮತ್ತೆ ವಾಪಸ್ ಬಂದಾದ ಮೇಲೆ ನಿಮಗೆ ರಾಜ್ಯ ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡಿದ ಮೇಲೆ ಕೃಷ್ಣನನ್ನ ಹಿಡಿಲಿಕ್ಕೆ ಅಂತ ಬಂದಾಗ ಇವ್ರು ಏನಿದ್ದಾರೆ ಕೃಷ್ಣ ಶಾಂತಿ ಸಂಧಾನಕ್ಕೆ ಅಂತ ಹೇಳಿ ಬಂದಾಗ ಎಂತಹ ದುಷ್ಟರು ನೋಡಿ, ಕುರುಡರು, ಕೌರವರು ಅವನನ್ನೇ ಹಿಡಿಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ರು. ಸೊ ಇದನ್ನೆಲ್ಲ ವಿದುರ ಕಂಡಿದ್ದ. ಈಗ ಯುದ್ಧ ಅನಿವಾರ್ಯವಾಗಿ ಬಿಟ್ಟಿದೆ, ಹಾಗಾಗಿ ಆತ ಈಗ ಕೊನೆಯದಾಗಿ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಈ ಶತ್ರು ರೂಪದ ನಿನ್ನ ಮಗನನ್ನ ನೀನು ತ್ಯಜಿಸು ಅಂತ. ಆಗ ಹೇಳಿದಾಗ ನಮ್ಗೆ ನೆನಪಿದೆ, ಹಿಂದಿನ ಬಾರಿ ನಾವು ಇದನ್ನ ಕಲ್ತಿದ್ವಿ. ಆ ದುರ್ಯೋಧನ ಮುಂದೆ ಬಂದು ತುಂಬಾ ಕಟು ಶಬ್ದದಲ್ಲಿ ಆತನನ್ನ ಅವಮಾನ ಮಾಡ್ತಾನೆ. ದಾಸಿ ಪುತ್ರ ನೀನು, ನಿನಗೇನು ಅಧಿಕಾರ ಇದೆ ಇಲ್ಲಿ, ಯಾರು ನಿನ್ನನ್ನು ಕರೆದವ್ರು ಇಲ್ಲಿ ಉಪದೇಶ ನೀಡ್ಲಿಕ್ಕೆ ಅಂತ ಹೀಗೆಲ್ಲ ಮಾತನಾಡ್ತಾನೆ. ಸೊ ಕೆಲವೊಮ್ಮೆ ಜಗತ್ನಲ್ಲಿ ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡಿದ್ಮೇಲೂ ಕೂಡ ಜನ ಅಪಾರ್ಥ ಮಾಡ್ಕೊಳ್ತಾರಲ್ವಾ. ನೋಡಿ, ಇಂತಹ ಮಹಾನ್ ಜನರಿಗೂ ಕೂಡ ಅದೆಲ್ಲ ಆಗಿದೆ. ಅದಾದ್ಮೇಲೆ ಅವ್ರು ಹೇಗೆ ವರ್ತಿಸಿದ್ರು ಅನ್ನೋದ್ರಿಂದ ನಮಗೆ ಪಾಠ ಸಿಗುತ್ತೆ, ಅದು ಇಂಪಾರ್ಟೆಂಟ್. ಕೆಲವೊಮ್ಮೆ ಪ್ರಶ್ನೆ ಕೇಳ್ತೀವಿ ನಾವು, ಯಾಕೆ ಜನರಿಗೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ರು ಕೂಡ ಕೆಟ್ಟ ಘಟನೆಗಳು ಯಾಕೆ ಅವರ ಜೀವನದಲ್ಲಿ ಘಟಿಸ್ತವೆ ಅಂತ. ಆಗ ನಾವು ಕೇವಲ ಆ ಸಂದರ್ಭದಲ್ಲಿ ಆಗುವಂತಹ ಘಟನೆಗಳನ್ನ, ಆ ಕಾರಣಗಳನ್ನ ಹುಡುಕೋದಲ್ಲ, ಅದಕ್ಕೆ ಅನೇಕ ಕಾರಣಗಳಿರ್ತವೆ. ಸೊ ಹೀಗೆ ಇಲ್ಲಿ ವಿದುರ ಮಹಾತ್ಮನ ಜೀವನದಲ್ಲಿ ಈ ಘಟನೆ ಆಗ್ತಾ ಇದೆ. ಆತ ಹೊರರೂಪದಲ್ಲಿ ಇದು ಒಂದು ಬಹಿರಂಗ ಶಕ್ತಿಯ ಒಂದು ಕಾರ್ಯದಂತೆ ಕಂಡರೂ ಕೂಡ
ಆತ ಇದನ್ನ ತನ್ನ ಭಕ್ತಿ ಪ್ರೇರಣೆ, ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಅಂತ ಹೇಳಿ ಅದನ್ನ ಸ್ವೀಕರಿಸಿ, ಓ ಇದು ಭಗವಂತನ ಯೋಜನೆ, ಒಂದು ಕೃಪೆ. ಇಲ್ಲಿವರೆಗೂ ನಾನು ಈ ರಾಜಕೀಯದಲ್ಲಿ ಮುಳುಗಿದ್ದೆ, ಈ ಸಭೆಯಲ್ಲಿ ಈ ರೀತಿಯಾದಂತಹ ಕುರು ಸಭೆಯಲ್ಲಿ ನಾನು ನಿಲ್ಲಬೇಕಾದಂತ ಅನಿವಾರ್ಯವಾಗಿತ್ತು. ಈಗ ನಾನು ಈ ಕಾರಣದಿಂದ ಇಲ್ಲಿಂದ ಹೊರಟು ಹೋಗ್ತೀನಿ, ನಾನು ಭಗವಂತನ ಸ್ಮರಣೆಯನ್ನ ಮಾಡ್ತೀನಿ. ಯಾವುದೇ ಒಂದು ಅಡೆತಡೆ ಇಲ್ಲದೆ ಭಗವಂತನ ಗುಣಲೀಲೆಗಳನ್ನ ಸ್ಮರಿಸ್ತಾ ಮುಂದೆ ಹೋಗ್ತೀನಿ. ಈ ಭಾವನೆಯಲ್ಲಿ ಆತ ಜೀವನವನ್ನ, ಆ ಘಟನೆಯನ್ನ ಸ್ವೀಕರಿಸಿದ. ಹೀಗೆ ಸ್ವೀಕರಿಸಿ ಮುನ್ನಡೀತಾನೆ. ಅದಾದ ಮೇಲೆ ಅವನು ಅನೇಕ ತೀರ್ಥಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಕೆಲವೊಮ್ಮೆ ಆ ಸುದ್ದಿ ಆತನ ಕಿವಿಗೆ ಬಿತ್ತು. ಯಾವ ಸುದ್ದಿ ಅದು? ನೆನಪು ಮಾಡ್ಕೊಳ್ಳಿ. ಹಾ ಕೃಷ್ಣ ಏನಾಯ್ತು? ಓಕೆ. ಯದುಕುಲ ನಾಶದ ಬಗ್ಗೆ ಅವನು ಕೇಳ್ತಾನೆ. ಅದಕ್ಕೂ ಮುಂಚೆ ಕುರುಕುಲದ ನಾಶ, ಯುದ್ಧ ಘಟಿಸಿ ಹೋಯ್ತು, ಆ ಯುದ್ಧದಲ್ಲಿ ಏನಾಯ್ತು ಅದನ್ನು ಕೇಳ್ದ. ಸೊ ಆತನ ಮನಸ್ಸಿನಲ್ಲಿ ಒಂದು ರೀತಿ ಕಳವಳ ಇದೆ. ವಿಶೇಷವಾಗಿ ಯದುಕುಲದ ನಾಶ ಬಗ್ಗೆ ಕೇಳಿದಾಗ ಆತನ ಮನಸ್ಸಿನಲ್ಲಿ ಅತೀವವಾದ ಕಳವಳ ಇದೆ. ಸೊ ಅದನ್ನ ಅವನು ಸರಿಯಾದ ವ್ಯಕ್ತಿಯ ಕುರಿತಾಗಿ ಪ್ರಶ್ನಿಸ್ಬೇಕಂತ ಅವನು ಬಯಸ್ತಾ ಇದ್ದಾನೆ. ಆಗ ಅವನು ಯಮುನಾ ನದಿಯ ಕಡೆ ಆ ತೀರದಲ್ಲಿ ನಡೀತಾ ಇರಬೇಕಾದ್ರೆ ಆತನ ಭೇಟಿ ಆ ಮಹಾನ್ ವ್ಯಕ್ತಿ ಭಕ್ತನ ಜೊತೆ ಆಗ್ತದೆ. ಯಾರಾತ? ಉದ್ಧವ. ಉದ್ಧವನ ಪರಿಚಯವನ್ನು ಕೂಡ ಕಂಡಿದ್ವಿ. ಆ ಉದ್ಧವನ ಕುರಿತ ಅವನಲ್ಲಿ ಆ ಪ್ರಶ್ನೆಗಳನ್ನ ಕೇಳಿದಾಗ, ಕೃಷ್ಣ ಬಲರಾಮರು ಹೇಗಿದ್ದಾರೆ, ಎಲ್ಲ ಬೇರೆ ಭಕ್ತರು ಹೇಗಿದ್ದಾರೆ, ಯದು ವಂಶದವರು ಹೇಗಿದ್ದಾರೆ, ಇದೆಲ್ಲವನ್ನ ಕೇಳಿದಾಗ ಆತ ಒಂದು ಮುಹೂರ್ತದವರೆಗೆ ಭಗವಂತನ ಸ್ಮರಣೆಯಲ್ಲಿ ದಂಗು ಬಡದಂತೆ ನಿಂತು ಬಿಡ್ತಾನೆ. ಅದು ಆತನ ಅತಿ ಆಳವಾದ ಭಕ್ತಿಯನ್ನ ತೋರಿಸುತ್ತೆ, ಭಾವ ಅಥವಾ ಪ್ರೇಮ ಭಕ್ತಿಯನ್ನ ತೋರಿಸುತ್ತೆ. ಅದಾದ ನಂತರ ಆತ ಭಗವಂತನ ಕುರಿತಾಗಿ ಕೆಲವು ತತ್ವಗಳನ್ನ ಹೇಳ್ತಾನೆ. ನೆನಪು ಮಾಡ್ಕೊಳ್ಳಿ, ಒಂದು ಉದಾಹರಣೆನ ನೋಡಿದ್ವಿ ನಾವು, ಹೇಗೆ ಭಗವಂತನ ಜನ್ಮ ಮತ್ತೆ ಆತನ ಅದೃಶ್ಯವನ್ನ ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನ ಒಂದು ಒಳ್ಳೆ ಉದಾಹರಣೆ ಮೂಲಕ ಆತ ಹೇಳಿದ್ದ. ಯಾರಾದ್ರೂ ನೆನಪು ಮಾಡ್ಕೊಳ್ತೀರಾ? ಏನದು ತತ್ವ? ಏನು ಹೇಳಿ? ಎಸ್ ಮಂಜುನಾಥ್ ಪ್ರಭು. ಸೂರ್ಯ ಮೈಕಲ್ ಹೇಳಿ, ಪರವಾಗಿಲ್ಲ ಹೇಳಿ. ಸೂರ್ಯ ಯಾವಾಗ್ಲೂ ಹಾಗೆ ಇರ್ತಾನೆ, ಭೂಮಿ ಮಾತ್ರ ತಿರುಗ್ತಾ ಇರುತ್ತೆ. ಅದೇ ತರ ಭಗವಂತ ಯಾವಾಗ್ಲೂ ಹಾಗೆ ಇರ್ತಾನೆ, ನಮ್ಮ ದೃಷ್ಟಿಲಿ ಭಗವಂತ ಅಂತ. ವೆರಿ ಗುಡ್. ಯಾರಾದ್ರೂ ಆಡ್ ಮಾಡ್ತೀರಾ ಅದಕ್ಕೆ? ಹೇಳಿ ಹೇಳಿ ಹೇಳಿ. ಸೊ ಆ ನಿತ್ಯತ್ವ ಏನ್ ಹೇಳ್ತಾರೆ, ಭಗವಂತನ ವ್ಯಕ್ತಿತ್ವ, ಆತನ ಅಸ್ತಿತ್ವ ಅದು ಶಾಶ್ವತ, ಆತನ ಲೀಲೆಗಳು ಕೂಡ ಶಾಶ್ವತ, ಅವುಗಳಿಗೆ ನಿತ್ಯ ಲೀಲೆಗಳು ಅಂತ ಹೇಳ್ತಾರೆ. ನಿತ್ಯ ಲೀಲೆ, ಹಾಗಾಗಿ ನಿತ್ಯ ಲೀಲಾ ಪ್ರವಿಷ್ಟ ಅಂತಾನು ಹೇಳ್ತಾರೆ ಭಕ್ತರಿಗೆ. ಭಕ್ತರು, ಮಹಾನ್ ಭಕ್ತರು, ಈಗ ಪ್ರಭುಪಾದರು ಒಂದು ಸಮಯದಲ್ಲಿ ಅವರು ದೇಹವನ್ನ ತ್ಯಜಿಸಿದ್ರು, ಆದ್ರೆ ಅವ್ರಿಗೆ ನಾವೇನ್ ಹೇಳ್ತೀವಿ? ನಿತ್ಯ ಲೀಲಾ ಪ್ರವಿಷ್ಟ ಅಂತ ಹೇಳ್ತೀವಿ. ಅವರು ನಿತ್ಯ ಲೀಲೆಯಲ್ಲಿ ಪ್ರವೇಶವಾದ್ರು. ಸೊ ಹಾಗೆ ನಿತ್ಯ ಲೀಲೆ, ಭಗವಂತನ ಲೀಲೆ ಒಂದಲ್ಲ ಒಂದು ಕಡೆ ಈ ಜಗತ್ತಿನಲ್ಲಿ ನಡೀತಾನೆ ಇರುತ್ತೆ. ಅನೇಕ ಅನಂತ ಬ್ರಹ್ಮಾಂಡಗಳಿವೆ ಅಲ್ವೇ? ಈಗ ಸೂರ್ಯ ಇಲ್ಲಿ ಈಗ ಕತ್ಲಾಗಿದೆ, ಈಗ ಇದೇ ಸಮಯ ನೀವು ಮಿಡಲ್ ಈಸ್ಟ್ ಅಲ್ಲಿ ತಗೊಂಡ್ರೆ ಅಲ್ಲಿ ಮಧ್ಯಾಹ್ನ ಆಗಿರುತ್ತೆ. ಅದೇ ನೀವು ಆ ಕಡೆ ಇನ್ನು ವೆಸ್ಟ್ ಹೋದ್ರೆ ಅಲ್ಲಿ ಬೆಳಿಗ್ಗೆ ಆಗ್ತಾ ಇರುತ್ತೆ ಅಲ್ವಾ? ಸೊ ಹೀಗೆ ಭಗವಂತನ ಲೀಲೆ ಒಂದಲ್ಲ ಒಂದ್ ಕಡೆ ಸದಾ ನಡೀತಾನೆ ಇದೆ. ಈ ತತ್ವವನ್ನ ಹೇಳ್ದ. ಆದ್ರೆ ಅದೇ ಸಮಯದಲ್ಲಿ ಇನ್ನೊಂದು ತತ್ವವನ್ನು ಅಲ್ಲಿ ಹೇಳ್ತಾ ಇದ್ದಾನೆ. ಈ ಕತ್ತಲಾದ ತಕ್ಷಣ ಇಲ್ಲಿ ಏನ್ ಅನುಭವ ಆಗ್ತದೆ? ಒಂದು ರೀತಿ ಭಯ, ಒಂದು ರೀತಿ ಆತಂಕ, ದುಷ್ಟರ ಸಂಖ್ಯೆ ಹೆಚ್ಚಾಗತ್ತೆ, ಆ ಕಳವಳ ಇರ್ತದೆ. ಸೊ ಹಾಗಾಗಿ ಆ ಸೂರ್ಯನ ಈಗ ಬೇರ್ಪಡುವಿಕೆಯಿಂದ ನಮಗೂ ಕೂಡ ಏನ್ ಹೇಳ್ತಾರೆ, ವಿರಹ ಅಂತ ಹೇಳ್ತಾರೆ, ಆ ಭಾವನೆ ಇರುತ್ತೆ. ಸೊ ಹಾಗಾಗಿ ಭಗವಂತನ ತತ್ವವನ್ನ ತಿಳಿದ ನಂತರವೂ ಕೂಡ ಭಗವಂತನ ಕುರಿತಾದಂತಹ ವಿರಹ ಅನ್ನೋದು ಭಕ್ತರಿಗಿರುತ್ತೆ. ಆ ತತ್ವವನ್ನು ಹೇಳ್ತಾ ಇದ್ದಾರೆ. ಭಗವಂತ ಈಗ ಇಲ್ಲ, ಈ ನಮ್ಮ ಯೋಗಕ್ಷೇಮದ ಬಗ್ಗೆ ಏನ್ ಹೇಳ್ಬೇಕು ಏ ವಿದುರ, ಈ ಮಾತು ಕೂಡ ಅವನು ಹೇಳ್ತಾ ಇದ್ದಾನೆ. ಸೊ ಈಗ ಕತ್ತಲಾಗಿದೆ, ಅನೇಕ ದುಷ್ಟರು, ಅಜ್ಞಾನ ಆವರಿಸಿದೆ. ಸೊ ಈ ಎಲ್ಲ ತತ್ವಗಳನ್ನ ನಾವು ನೋಡ್ತಾ ಬಂದ್ವಿ. ಹಾಗೆ ತಿಳಿತಾ ತಿಳಿತಾ ಉದ್ಧವನಿಗೆ ಪ್ರಶ್ನೆ ಕೇಳಿದಂತಹ ವಿದುರ ಎಲ್ಲ ಲೀಲೆಗಳ ಸ್ಮರಣೆ ಆಗ್ತದಲ್ಲಿ. ವೃಂದಾವನದ ಲೀಲೆ, ಆನಂತರ ಇನ್ಯಾವ ಲೀಲೆ? ದ್ವಾರಕೆ ಲೀಲೆಗಳ ಸ್ಮರಣೆ. ಹಿಂದಿನ ಬಾರಿ ಅದನ್ನೇ ನಾವು ಮುಖ್ಯವಾಗಿ ಚರ್ಚೆ ಮಾಡಿದ್ದಲ್ವಾ, ದ್ವಾರಕೆ ಲೀಲೆಗಳ ಸ್ಮರಣೆ. ಸೊ ಕೃಷ್ಣನ ಲೀಲೆಗಳಲ್ಲಿ ಅತಿ ಮುಖ್ಯವಾದವು ವೃಂದಾವನದ ಲೀಲೆಗಳು. ಭಾಗವತ ಇದನ್ನೇ ಹೆಚ್ಚಾಗಿ ಪ್ರಾಶಸ್ತ್ಯ ಇಟ್ಟು ತೋರಿಸುವಂಥದ್ದು. ಆ ವೃಂದಾವನದ ಭಕ್ತರ ಭಕ್ತಿಯನ್ನೇ ಹೇಗೆ ಉನ್ನತ ಅನ್ನೋದನ್ನ ತೋರಿಸಿದೆ ಭಾಗವತದಲ್ಲಿ. ಅದಲ್ಲದೆ ಮಥುರೆ, ದ್ವಾರಕ, ಹಸ್ತಿನಾಪುರದಲ್ಲಿ ಇಲ್ಲೂ ಕೂಡ ಕೃಷ್ಣನ ಭಕ್ತರು ಅನೇಕ ಮಹಾನ್ ಭಕ್ತರಿದ್ದಾರೆ. ಪಾಂಡವರು, ದ್ವಾರಕೆಯ ಅನೇಕ ಯದುಕುಲದವರು, ಇವರ ಬಗ್ಗೆನೂ ಕೂಡ ಹೇಳಲಾಗಿದೆ. ಸೊ ಇದೆಲ್ಲ ಹೇಳಿದ ಮೇಲೆ
ಕೃಷ್ಣ ಹೇಗೆ ಪಾಂಡವರನ್ನ ಆ ಯುದ್ಧದ ನಂತರ ಅವರನ್ನ ರಾಜರನ್ನಾಗಿ ಮಾಡ್ದ, ಯುಧಿಷ್ಠಿರನನ್ನ ರಾಜನನ್ನಾಗಿ ಮಾಡ್ದ. ಇದಾದ ಮೇಲೆ ಕೃಷ್ಣನ ಮನಸ್ಸಿನಲ್ಲಿ ಒಂದು ಚಿಂತೆ, ಯೋಚನೆ ಹೊರಹೊಮ್ತಾ ಇದೆ. ನೆನಪು ಮಾಡ್ಕೊಳ್ಳಿ, ಯಾವ್ದದು? ಇದನ್ನ ಲಾಸ್ಟ್ ಟೈಮ್ ಇದೇ ಕೊನೆ ವಿಚಾರದಲ್ಲಿ ನಾವು ಎಂಡ್ ಮಾಡಿದ್ವಿ, ಯಾಕಂದ್ರೆ ಅಲ್ಲಿಂದ ಈಗ ಮುಂದುವರಿಯುತ್ತೆ. ಕೃಷ್ಣ ಯೋಚನೆ ಮಾಡ್ತಾ ಇದ್ದ, ಶ್ರೀಕೃಷ್ಣ, ಈಗ ನಾನು ಒಂದು ಸಮಯದಲ್ಲಿ ನನ್ನ ಲೀಲೆಗಳನ್ನ ಇಲ್ಲಿ ಅಂತ್ಯ ಮಾಡಿ ಬೇರೆ ಕಡೆ ನಾನು ತೆರಳಬೇಕು. ನಾನು ನನ್ನ ಲೀಲೆಗಳನ್ನ ಅಂತ್ಯ ಮಾಡಿದಾಗ ಜನರ ಅಥವಾ ವಿಶೇಷವಾಗಿ ನನ್ನ ಭಕ್ತರ ಸ್ಥಿತಿ ಏನಾಗತ್ತೆ? ಆ ವಿರಹದಲ್ಲಿ ಅವರು ಒಂದು ರೀತಿ ಹುಚ್ಚರಾಗ್ತಾರೆ. ಈ ಮಾತನ್ನು ಹೇಳಿದ್ವಿ ಲಾಸ್ಟ್ ಟೈಮ್ ಅಲ್ವಾ? ಸೊ ಈ ಚಿಂತೆ ಕೃಷ್ಣನಿಗೆ ಕಾಡ್ತಾ ಇತ್ತು. ಯಾಕೆಂದ್ರೆ ಯದುವಂಶದವರು ಅತಿ ಪ್ರಬಲರು, ಅವರನ್ನ ಯಾರು ಕೂಡ ಸೋಲಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಲ್ಲದೆ ಈ ಸ್ಥಿತಿಗೆ ಯದುವಂಶದವರು ತಲುಪಿದ್ರೆ ಜಗತ್ತು, ಭೂಮಿಯಲ್ಲಿ ಏನ್ ಆಗಬಹುದು? ಕೃಷ್ಣ ಇದನ್ನ ಆಲೋಚಿಸ್ತಾ ಇದ್ದ. ಆಗ ಒಂದು ಸಮಯದಲ್ಲಿ ಈ ಘಟನೆ ಆಯ್ತು. ಓಕೆ, ನಾವು ಇದನ್ನ ನೋಡಿದ್ವಿ, ಒಂದೇ ಒಂದು ನಿಮಿಷ, ನಾವು ಇದನ್ನ ನೋಡಿದ್ವಿ, ಡೈರೆಕ್ಟ್ ಅಲ್ಲಿಗೆ ಹೋಗ್ತೀವಿ. ಈ ಘಟನೆ ಆಯ್ತು. ಯಾವ್ದಿದು ಘಟನೆ? ಒಂದು ಸಮಯದಲ್ಲಿ ಕೆಲವು ಯದು ವಂಶದವರು, ವಿಶೇಷವಾಗಿ ಸಾಂಬ ಮತ್ತೆ ಇನ್ನಿತರ ಯದು ವಂಶದ ಬಾಲಕರು ಅಥವಾ ರಾಜಕುಮಾರರು ಅಂತ ಹೇಳಿ, ಅವರೆಲ್ಲ ಒಂದು ಜಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿದ್ಮೇಲೆ ಅಲ್ಲಿ ಅನೇಕ ಋಷಿಗಳು ಇದ್ರು, ಮುಖ್ಯವಾಗಿ ನಾರದರು, ಅನೇಕ ಋಷಿಗಳಿದ್ರು. ಸೊ ಅದೆಲ್ಲ ಆದ್ಮೇಲೆ ಒಂದು ರೀತಿ ವಿನೋದದಲ್ಲಿ, ಹಾಸ್ಯದಲ್ಲಿ ಅವರು ಆ ಋಷಿಗಳನ್ನ ಒಂದು ರೀತಿ ಪ್ರಶ್ನೆ ಕೇಳಿದ್ರು. ಆ ಹುಡುಗ ಕಾಣ್ತಾ ಇದ್ದಾನೆ ಆ ಫೋಟೋದಲ್ಲಿ, ಸಾಂಬ. ಆತ ಗರ್ಭಿಣಿ ಸ್ತ್ರೀಯಂತೆ ವೇಷ ಧರಿಸಿ ಮುಂದೆ ಹೋಗ್ತಾನೆ. ನನ್ನ ಮಗು ಯಾವುದು? ಯಾವ ಮಗುವಿಗೆ ನಾನು ಜನ್ಮ ನೀಡ್ತೀನಿ? ಆಕ್ಚುಲಿ ಅವನ್ ಕೇಳಿಲ್ಲ, ಪಕ್ಕದಲ್ಲಿರೋರೆಲ್ಲ ಕೇಳಿದ್ರು. ಆಗ ನಾರದರಿಗೆ ಗೊತ್ತಾಯ್ತು, ವಿಶೇಷವಾಗಿ ಎಲ್ಲ ಋಷಿಗಳಿಗೆ ಗೊತ್ತಾಯ್ತು, ಓ ಇವರು ನಮ್ಮ ಕುರಿತಾಗಿ ಒಂದು ರೀತಿಯ ಹಾಸ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆ ತಿಳಿದಿತ್ತು. ಸೊ ಅವರು ಅಲ್ಲಿ ಶಾಪ ನೀಡಿದ್ರು. ಆ ಗರ್ಭದಿಂದ ಬರುವಂತದ್ದು ಗಂಡು ಅಥವಾ ಹೆಣ್ಣಲ್ಲ, ಅದೇನ್ ಬರುತ್ತೋ ಅದು ನಿಮ್ಮ ಅಂತ್ಯಕ್ಕೆ ಕಾರಣವಾಗತ್ತೆ ಅಂತ ಹೇಳಿ ಶಾಪ ನೀಡಿದ್ರು. ಇಲ್ಲೊಂದು ಪಾಠ ಇದೆ. ಕೃಷ್ಣ ಈ ಒಂದು ಪಾಠವನ್ನು ಕೂಡ ನಮಗೆ ತೋರಿಸ್ತಾ ಇದ್ದಾನೆ. ಏನದು? ಒಬ್ಬ ಮಹಾತ್ಮರನ್ನ ನಾವು ಎಂದೂ ಕೂಡ ಹಾಸ್ಯವಾಗಿ ಮಾಡಬಾರದು, ಅವರನ್ನ ಅಪಮಾನ ಮಾಡಬಾರದು. ಎಷ್ಟರ ಮಟ್ಟಿಗೆ ಅಂದ್ರೆ ಯದುವಂಶದವರು, ಭಗವಂತನ ವಂಶದವರೇ, ಅವರು ಈ ಕಾರ್ಯ ಮಾಡಿದ್ರಿಂದ ಅವ್ರಿಗೆ ಈ ಸ್ಥಿತಿ ಆಯ್ತು. ಭಗವಂತ ಇದನ್ನ ತೋರಿಸ್ಕೊಡ್ತಾನೆ. ಭಕ್ತರ ಕುರಿತಾಗಿ ಯಾವೊಬ್ಬ ವ್ಯಕ್ತಿ ಅಪರಾಧವನ್ನ ಮಾಡ್ತಾರೆ, ಅವರ ಸ್ಥಿತಿ ಏನಾಗತ್ತೆ ಅನ್ನೋದನ್ನ ಭಗವಂತ ತನ್ನ ವಂಶದವರಿಂದಾನೇ ತಿಳಿಸ್ತಾ ಇದ್ದಾನೆ. ಎಷ್ಟು ಅದಕ್ಕೆ ಭಕ್ತಿಯಲ್ಲಿ ಪಾಪಕ್ಕಿಂತ ಹೆಚ್ಚಾಗಿ ನಾವು ಅಪರಾಧಕ್ಕೆ ಹೆದರಬೇಕು. ಪಾಪ ಅನ್ನೋದು ಭಗವಂತನ ಭಕ್ತಿ ನಾಮಸ್ಮರಣೆಯಿಂದ ಸುಲಭವಾಗಿ ನಶಿಸಿ ಹೋಗುತ್ತೆ. ಆದ್ರೆ ಅಪರಾಧಗಳನ್ನ ನಾವು ಎಸಗಿದ್ರೆ, ಅಂದ್ರೇನು? ಭಕ್ತರನ್ನ ಭೌತಿಕ ದೃಷ್ಟಿಯಿಂದ ನೋಡೋದು, ಕೆಲವೊಮ್ಮೆ ಅವರನ್ನ ಕೀಳಾಗಿ ಕಾಣೋದು, ನೋಡು ಈತನಿಗೆ ಇದು ಬರೋದಿಲ್ಲ, ಈತನ ಯಾವ ಜನ್ಮದಲ್ಲಿ ಹುಟ್ಟಿದಾನೆ, ಯಾವ ಕುಲದಲ್ಲಿ ಹುಟ್ಟಿ, ಈ ರೀತಿಯಾಗಿ ನಾವೆಂದೂ ಭೌತಿಕ ಪರಿಗಣನೆಯನ್ನ ಮಾಡಬಾರದು. ಯಾಕೆಂದ್ರೆ ಒಮ್ಮೆ ಒಬ್ಬ ವ್ಯಕ್ತಿ ಭಕ್ತಿಯನ್ನು ಸ್ವೀಕರಿಸಿದ ಅಂದ್ರೆ ಆತನನ್ನ ಸದಾ ನಾವು ಭೌತಿಕ ಸ್ಥಿತಿಯಿಂದ ಮೇಲಿದ್ದಾನೆ ಅನ್ನೋದನ್ನ ನಾವು ಆ ರೂಪದಲ್ಲಿ ಕಾಣಬೇಕು. ಕೆಲವೊಮ್ಮೆ ಭಕ್ತರಲ್ಲಿ ಕೆಲವು ಅಪೂರ್ಣತೆಗಳನ್ನ ಕಂಡ್ರೂ ಕೂಡ ಅದನ್ನ ನಾವು ಮುಖ್ಯವಾಗಿ ಪರಿಗಣಿಸಬಾರದು. ಇದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಗಂಗಾ ನದಿ ಹರಿತಾ ಇರುತ್ತೆ. ಗಂಗಾ ನದಿಯಲ್ಲಿ ಕೆಲವೊಮ್ಮೆ ಗುಳ್ಳೆಗಳು ಕಾಣ್ತವೆ, ಕಸ ಕಾಣ್ತದೆ. ಹಾಗಂತ ಹೇಳಿ ಗಂಗೆ ಅಪವಿತ್ರಳಾದ್ಲು ಅಂತಂತೀವ? ಸೊ ಹಾಗೆ ಭಕ್ತರನ್ನು ಕೂಡ, ಯಾಕೆಂದ್ರೆ ಅವರು ಭಕ್ತಿಯನ್ನು ಸ್ವೀಕರಿಸಿದ್ದಾರೆ, ಭಗವಂತನ ಸಂಪರ್ಕದಲ್ಲಿದ್ದಾರೆ. ಹೊರ ರೂಪದಲ್ಲಿ, ಹೊರಮುಖದಲ್ಲಿ ನನಗೆ ಆ ರೀತಿ ಕಾಣಿಸ್ತಾ ಇದೆ, ನನ್ನ ತಪ್ಪು ದೃಷ್ಟಿನೂ ಆಗಿರಬಹುದು. ಅವರಲ್ಲಿ ಆ ಲೋಪ ದೋಷ ಇದ್ರೂ ಕೂಡ ಅವರು ಸರಿಯಾದ ಔಷಧಿ ಅಥವಾ ಆಶ್ರಯವನ್ನ ಸ್ವೀಕರಿಸೋದ್ರಿಂದ ಅವರು ಪೂರ್ತಿ ಶುದ್ಧರಾಗ್ತಾರೆ. ಆದ್ರೆ ನಾನು ಅಪರಾಧ ಎಸಗಿದ್ರೆ ನನ್ನ ಅವನತಿ ಆಗ್ತದೆ. ಸೊ ಈ ರೂಪದಲ್ಲಿ ನಾವು ಭಕ್ತರೊಡನೆ ವ್ಯವಹರಿಸಬೇಕು, ಭಕ್ತರನ್ನ ಸದಾ ಗೌರವದಿಂದ ಕಾಣಬೇಕು. ಹಾಗಾಗಿ ಭಗವಂತ ಪಾಪಿಯನ್ನು ಸ್ವೀಕರಿಸ್ತಾನೆ, ಅಪರಾಧಿಯನ್ನ ಸ್ವೀಕರಿಸೋದಿಲ್ಲ. ಎಷ್ಟೇ ಪಾಪ ಇದ್ರೂ ಕೂಡ ವ್ಯಕ್ತಿಯಲ್ಲಿ
ಸ್ವೀಕರಿಸಿ ಆತನನ್ನು ಶುದ್ಧ ಮಾಡ್ತಾನೆ. ಆದ್ರೆ ಅಪರಾಧ ಎಸಗಿದವರಿಗೆ ಭಗವಂತ ಅವರಿಗೆ ಸಲ್ಲೋದಿಲ್ಲ. ಸೊ ಇದನ್ನ ಬಹಳ ಮುಖ್ಯವಾಗಿ ಪರಿಗಣಿಸ್ಬೇಕು. ಸೊ ಈ ಪಾಠವನ್ನ ಈ ಪ್ರಸಂಗದಿಂದ ಕೃಷ್ಣ ಹೇಳ್ತಾ ಇದ್ದಾನೆ. ಇದಾದ ಮೇಲೆ ಏನಾಯ್ತು, ಇನ್ನೊಂದು ಸಮಯದಲ್ಲಿ ಕೆಲವು 7-8 ತಿಂಗಳ ಆದ್ಮೇಲೆ ಯದುವಂಶದವರೆಲ್ಲರೂ ಕೂಡ ಈ ಮಾತು ಬಂದಿತ್ತಲ್ವಾ, ಹಿಂದಿನ ಬಾರಿ ಹೇಳಿದ್ದೆ, ಪ್ರಭಾಸ ಅನ್ನೋ ಒಂದು ಕ್ಷೇತ್ರಕ್ಕೆ ಹೋಗ್ತಾರೆ. ಆ ಪ್ರಭಾಸ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಒಂದು ಮಹಾನ್ ಯಜ್ಞದ ಅನುಷ್ಠಾನವಾಗಿದೆ. ಅಲ್ಲಿ ಅನೇಕ ಋಷಿ ಮುನಿಗಳೆಲ್ಲ ಬಂದಿದ್ರು. ಆ ಯಜ್ಞವನ್ನ ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸಿ ಆ ಎಲ್ಲ ಆಚರಣೆಗಳನ್ನ ನೆರವೇರಿಸಿ ಅಲ್ಲಿದ್ದಂತಹ ಎಲ್ಲ ಮಹಾತ್ಮರಿಗೆ ಸಂತುಷ್ಟಿಪಡಿಸಿ ದಾನ ಧರ್ಮವನ್ನ ಮಾಡಿ ಅವರಿಗೆ ಮೊದಲು ಪ್ರಸಾದವನ್ನ ನೀಡಿ ಅವರ ಅನುಮತಿಯನ್ನ ಸ್ವೀಕರಿಸಿದ ನಂತರ ಅವರು ತಮ್ಮ ಪ್ರಸಾದವನ್ನು ಸ್ವೀಕರಿಸಿದರು. ಅದಾದ ಮೇಲೆ ಅವರು ಒಂದು ರೀತಿಯ ವಿಶೇಷ ದ್ರವ್ಯ, ಅದು ಮೈರೇಯ ಅಂತ ಹೇಳ್ತಾರೆ, ಗೋಧಿಯಿಂದ ಮಾಡುವಂಥದ್ದು, ಅದನ್ನ ಸ್ವೀಕರಿಸಿದರು. ಅದರ ಅಮಲಿನಿಂದಾಗಿ ಅವರು ಪರಸ್ಪರ ಮಾತುಗಳಲ್ಲಿ ಪರಸ್ಪರರನ್ನ ನೋವುಂಟು ಮಾಡಿದ್ರು. ದುರುಕ್ತಿ ಅಂತ ಹೇಳ್ತಾರೆ ನೋಡಿ. ಆ ಅಮಲಿನಲ್ಲಿ ಅವರು ಒಬ್ರಿಗೊಬ್ರು ಬೈಕೊಂಡ್ರು, ಅವಮಾನ ಮಾಡಿಕೊಂಡ್ರು. ಆ ಮಾತಿಗೆ ನಿಲ್ಲಿಲ್ಲ. ಅದಾದ ಮೇಲೆ ಕಾರ್ಯರೂಪಕ್ಕೆ ಹೋಗಿ ಒಬ್ರಿಗೊಬ್ರು ಅವರು ಹೊಡೆದಾಡಿಕೊಂಡು ತೀರಿ ಹೋದ್ರು. ಈ ಮಾತು ಹೇಳಿಬಿಟ್ಟು ಉದ್ಧವ ಅಲ್ಲಿ ನಿಲ್ಲಿಸ್ತಾರೆ. ಈ ಮಾತು ಲಾಸ್ಟ್ ಟೈಮ್ ನಾವು ಸ್ವಲ್ಪ ನೋಡಿದ್ವಿ. ಆಕ್ಚುಲಿ ಈ ಲೀಲೆ ವಿಸ್ತಾರವಾಗಿ ಕೊನೆಗೆ ಬರುತ್ತೆ. ಬಟ್ ಇಲ್ಲಿ ವಿದುರನ ಪ್ರಶ್ನೆ ಇದೆ ಅಂತ ಹೇಳಿ ಉದ್ಧವ ಈ ಮಾತನ್ನ ಸಂಕ್ಷೇಪವಾಗಿ ಹೇಳ್ದ. ಆಕ್ಚುಲಿ ಇಲ್ಲಿ ಏನಾಯ್ತು, ಈ ಮಾತನ್ನ ನಾವು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಈ ಲೀಲೆ ಏನಿದೆ ಇದು ಅತ್ಯಂತ ಕಠಿಣ ಲೀಲೆ. ಇದು ಸರಿಯಾಗಿ ತಿಳ್ಕೊಳೋದಕ್ಕೆ ಇದರಲ್ಲಿ ಸಾಕಷ್ಟು ಅಂಶಗಳಿವೆ. ಕೆಲವೊಮ್ಮೆ ಜನ ನೋಡು, ಕೃಷ್ಣ ಕೊನೆಗೆ ತಾನು ಕೂಡ ಶಾಪಕ್ಕೀಡಾಗ್ಬಿಟ್ಟ. ಕುರುವಂಶ ನಾಶ ಮಾಡಿದ್ರಿಂದ ಆತನಿಗೂ ಶಾಪ ಬಂತು. ಅವನ ಕುಲವೂ ನಾಶವಾಯಿತು. ಆತ ಕೂಡ ಅಲ್ಲಿ ಒಂದ್ ಕಡೆ ಹೋಗಿ ಕೂತ, ಆತನ ಮೇಲೆ ಒಬ್ಬ ಬೇಡ ಬಾಣ ಬಿಟ್ಟ. ಆತನ ಕಾರಣದಿಂದಾಗಿ ಆತ ತೀರಿ ಹೋದ. ನೀವು ಆ ಜಾಗಕ್ಕೆ ಹೋದ್ರೆ ಈಗಲೂ ಕೂಡ ಅಲ್ಲೊಂದು ಸಮಾಧಿ ಕೂಡ ತೋರಿಸ್ತಾರೆ. ಹೋಗಿದ್ವಿ ನಾವು ನೋಡೋಣ ಅಂದ್ರೆ ಬೇರೆ ಜಾಗಗಳು ನೋಡಕ್ ಹೋಗಿದ್ವಿ, ಬಟ್ ಅಲ್ಲೂ ಅದು ತೋರಿಸ್ತಾರೆ. ಪ್ರಭಾಸ ಕ್ಷೇತ್ರಕ್ಕೆ ಹೋದ್ರೆ ಅದೊಂದು ತೀರ್ಥಕ್ಷೇತ್ರ ಕೋರ್ಸ್. ಸೊ ಏನಾಯ್ತು ಇಲ್ಲಿ ನೋಡಿ, ಭಗವಂತ ತನ್ನ ಲೀಲೆಗಳನ್ನ ಅಂತ್ಯ ಮಾಡೋದು ಒಂದು ವಿಶೇಷ ಘಟನೆ ಮೂಲಕ ಇದನ್ನ ಮಾಡ್ದ. ಸಾಮಾನ್ಯ ಜನರು ಯಾರಲ್ಲಿ ಭಕ್ತಿ ಶ್ರದ್ಧೆ ಇಲ್ಲವೋ ಅವರು ಓಕೆ ನೋಡು, ಭಗವಂತನ ಈ ಕೃಷ್ಣನ ಈ ಲೀಲೆಗಳಿಂದ ಏನು ನಾವು ಅರ್ಥ ಮಾಡ್ಕೊಳ್ತೀವಿ, ಈತನು ಕೂಡ ಸಾಮಾನ್ಯ. ಓಕೆ, ಶ್ರೀಕೃಷ್ಣ ತನ್ನನ್ನ ತಾನು ದೊಡ್ಡವನು ಅಂತ ತೋರಿಸ್ಕೊಳ್ಳೋದಿಲ್ಲ. ಯಾರು ಭಕ್ತಿ ಶ್ರದ್ಧೆಯಲ್ಲಿ ಉಳ್ಳವರಿದ್ದಾರೋ ಅವರೊಡನೆ ಅವನ ಸ್ಪಂದಿಸ್ತಾನೆ. ಅದೇ ಕುರುಸಭೆಯಲ್ಲಿ ಅಥವಾ ಆ ಹಸ್ತಿನಾಪುರದಲ್ಲಿ ಕೌರವರು ಇದ್ರು, ಪಾಂಡವರು ಇದ್ರು, ವಿದುರನೂ ಇದ್ದ, ದುರ್ಯೋಧನನೂ ಇದ್ದ. ಹೇಗೆ ಕೃಷ್ಣ ಪ್ರತಿಯೊಬ್ಬರನ್ನ ಜೊತೆ ವ್ಯವಹರಿಸ್ದ. ಸೊ ಹೀಗೆ ಕೃಷ್ಣ ಈ ಲೀಲೆಯನ್ನ ಹೇಗೆ ತಿಳ್ಕೊಳ್ಬೇಕು, ಇದಕ್ಕೊಂದು ವಿಶೇಷವಾದಂತಹ ಕಥೆಯನ್ನ ನಮ್ಮ ಆಚಾರ್ಯರು ಹೇಳ್ತಾರೆ. ಆ ಕಥೆ ಏನ್ ತೋರಿಸುತ್ತೆ ಅಂದ್ರೆ, ಹೇಗೆ ಈ ಲೀಲೆ ಒಂದು ರೀತಿಯ ಮಾಯೆ. ಈ ಲೀಲೆಯಲ್ಲಿ ಘಟಿಸಿದಂತಹ ಅಂಶಗಳೇನಿವೆ ಅವು ಒಂದು ರೀತಿ ಸತ್ಯ ಅಲ್ಲ. ಒಂದು ಕಥೆ ಹೇಳಲಾಗತ್ತೆ, ನಮ್ಮ ಆಚಾರ್ಯರು ಇದನ್ನ ಹೇಳ್ತಾರೆ. ಏನಂದ್ರೆ, ಒಬ್ಬ ರಾಜನ ಸಭೆ, ಆ ಸಭೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಬಂದಿದ್ದಾನೆ. ಈತ ಏನ್ ಹೇಳ್ತಾರೆ, ಮ್ಯಾಜಿಕ್ ಏನ್ ಹೇಳ್ತೀರಾ, ಮ್ಯಾಜಿಷಿಯನ್, ಜಾದೂಗಾರ. ಜಾದೂಗಾರ, ಕರೆಕ್ಟ್, ದಟ್ಸ್ ದ ರೈಟ್. ಸೊ ಜಾದೂಗಾರ್ ಅಂದ್ ರೀತಿ, ಆ ರೀತಿ ಮ್ಯಾಜಿಕ್ ಮಾಡುವನು. ಅವನು 1-2-3 ಜನ, ಇನ್ಫ್ಯಾಕ್ಟ್ ಅವನ ಪೂರ್ತಿ ಪರಿವಾರವೇ ಆ ರೀತಿ ಇದೆ, ಅವರೆಲ್ಲ ಬಂದಿದ್ದಾರೆ. ಓ ಚೆನ್ನಾಗಿದೆ, ಸಭೆಯಲ್ಲಿ ಜಾದೂ ಪ್ರದರ್ಶನ ನಡೀತಾ ಇದೆ. ಅದೆಲ್ಲ ನಡೀತಾ ಇರಬೇಕಾದ್ರೆ ಜನ ಎಲ್ಲರೂ, ರಾಜನು ಕೂಡ ತುಂಬಾ ಸಂತೋಷ ಪಡ್ತಾ ಇದ್ದೆ. ಏನೇನೋ ಸಡನ್ ಆಗಿ ಏನೇನೋ ತೋರಿಸ್ತಾ ಇದ್ದಾನೆ, ಏನೇನೋ ಮಾಯ ಮಾಡ್ತಾ ಇದ್ದಾನೆ, ಏನೇನೋ ಎಲ್ಲಿಂದ ಏನೇನೋ ಬರ್ತಾ ಇದೆ. ಅವರೆಲ್ಲರೂ ಆಟ ಆಡ್ತಾ ಇದ್ರು, ಅದೆಲ್ಲ ಮಾಡ್ತಾ ಇದ್ರು, ನೋಡ್ತಾ ಇದ್ರು. ವಾ ವಾ ವಾ, ರಾಣಿ ಜೊತೆ ರಾಜ ಮಾತಾಡ್ತಾ ಇದ್ದಾನೆ, ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರು ಜಾದು, ಎಷ್ಟು ಸಂತೋಷ, ಹಾಗೆ ಹೀಗೆ ಅಂತ ಹೇಳಿ ಅವರನ್ನ ಕರೆಸಿ ಅವರಿಗೆ ಒಂದು ಬಹುಮಾನವನ್ನು ಕೂಡ ಕೊಟ್ಟ. ಪ್ರತಿಯೊಬ್ಬರಿಗೂ ಒಂದು ಹಾರವನ್ನ ಬಹುಮಾನವಾಗಿ ನೀಡಿದ. ಆಗ ಇದರ ಜಾದೂನಲ್ಲಿದ್ದಂತಹ ಮುಖ್ಯಸ್ಥ ಅವನು ಹೇಳ್ದ, ಆಕ್ಚುಲಿ ನಮ್ಮ ಮುಖ್ಯ ಜಾದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಓ ಹೌದಾ, ನಾವು ನೋಡ್ಲಿಕ್ಕೆ ಕಾಯ್ತಾ ಇದ್ದೀವಿ, ಆಯ್ತು
ಸೊ ಬೇರೆ ಬೇರೆ ಜಾದು ಪ್ರದರ್ಶನಗಳನ್ನ ಮಾಡ್ತಾ ಇದ್ದ. ಒಂದ್ ಸಮಯದಲ್ಲಿ ಜಾದು ಮಾಡ್ತಾ ಮಾಡ್ತಾ ಅವನ ತಂಡದಲ್ಲಿದ್ದಂತಹ ಕೆಲವರು ಏನೋ ಮಾತಾಡ್ತಾ ಜಗಳ ಸ್ಟಾರ್ಟ್ ಆಗ್ಬಿಡ್ತಾನೆ. ಆ ಜಗಳ ಸ್ಟಾರ್ಟ್ ಆಯ್ತು. ಮಾತಾಡ್ತಾ ಅವರು ಈಗ ಆ ಜಾದೂನಲ್ಲಿ ಕತ್ತಿ ಅದೆಲ್ಲ ತೋರಿಸ್ತಾರೆ ನೋಡಿ, ಹೇಗೆ ಶರೀರದ ಮೂಲಕ ಇದಾಯ್ತು ಏನ. ಸೊ ಅದ್ನ ಹಿಡ್ಕೊಂಡು ಹೊಡೆದಾಟಕ್ಕೆ ಪ್ರಾರಂಭ ಮಾಡ್ಬಿಟ್ಟು, ಅದಾದ್ಮೇಲೆ ನೋಡ್ತಾ ಇದ್ದ ಹಾಗೆ ಒಬ್ರಿಗೊಬ್ರು ಆ ಶಸ್ತ್ರಗಳಿಂದ ಪ್ರಹಾರ ಮಾಡಿ ಕೊಂದು ಬಿಟ್ರು. ಪ್ರತಿಯೊಬ್ರು ಆ ಪರಿವಾರದವರೆಲ್ಲರೂ ಕೂಡ ಹತರಾದ್ರು. ರಾಜ ತನ್ನ ಕಣ್ಮುಂದೆನೆ ಈ ರೀತಿಯಾದಂತಹ ಕಾರ್ಯ ಆಯ್ತಲ್ಲ ಅಂತ ಹೇಳಿ ತುಂಬಾ ಭಯಭೀತನಾದ. ಅಯ್ಯೋ, ಎಂತ ಚಾತುರ್ಯ ಆಯ್ತು, ಎಂತ ಕೆಟ್ಟ ಘಟನೆ ಆಯ್ತು ಅಂತ ಹೇಳಿ ಯೋಚನೆ ಮಾಡ್ದ. ಸಭೆ ಮುಕ್ತಾಯ ಆಯ್ತು. ಆ ನೋವಿನಲ್ಲಿ ಆತ ಮನೆಗೆ ಹೋದ, ಆಸ್ಥಾನಕ್ಕೂ ಅಂದ್ರೆ ತನ್ನ ಅಂತಃಪುರಕ್ಕೆ ಹೋದ. ಏನಿದು ಹೀಗಾಗ್ಬಿಡ್ತಲ್ಲ ನಮ್ಮ ಸಭೆಯಲ್ಲಿ ಅಂತ ಹೇಳಿ ಹೋಗಾದ್ಮೇಲೆ ನೆಕ್ಸ್ಟ್ ದಿನ ಅವನ ಸಭೆಗೆ ಬಂದಾಗ ಒಂದು ಪತ್ರ ಬಂತು. ಆ ಪತ್ರದಲ್ಲಿ ಏನ್ ಬರ್ದಿತ್ತು? ಆ ಪತ್ರ ಓಪನ್ ಓದಿದಾಗ ಗೊತ್ತಾಗುತ್ತೆ, ಹೇ ರಾಜ, ನಮ್ಮ ಮೊದಲಿನ ಜಾದುಗ್ ನೀನು ಬಹುಮಾನ ನೀಡಿದೆ, ನಮ್ಮ ಮುಖ್ಯ ಜಾದುಗ್ ನೀನೇನು ಬಹುಮಾನ ನೀಡ್ಲೇ ಇಲ್ವಲ್ಲ. ಆ ಲೆಟರ್ ಯಾರಿಂದ ಬಂದಿತ್ತು? ಆ ಜಾದುಗಾರನಿಂದ ಬಂದಿತ್ತು. ಅವನ್ ಏನ್ ಮಾಡಿ ತೋರಿಸ್ದ, ಅದೇನಾಗಿತ್ತು? ಅದು ಕೂಡ ಮಾಯೆ ಆಗಿತ್ತು. ಆತನ ಕಣ್ಮುಂದೆ ಆಯ್ತು, ಅದೆಲ್ಲವೂ ಕೂಡ ಮಾಯೆಯಾಗಿತ್ತು. ಹೀಗೆ ಈ ಕಥೆಯಿಂದ ಏನ್ ತಿಳಿಯುತ್ತೆ? ಯಾಕೆ ಈ ಕಥೆಯನ್ನ ನಮ್ಮ ಆಚಾರ್ಯರು ಈ ಸಂದರ್ಭದಲ್ಲಿ ಹೇಳ್ತಾರೆ? ಯಾವ್ದವರು ಹೊರರೂಪದಲ್ಲಿ ಜಗಳ ಮಾಡಿಕೊಂಡು ಸತ್ತು ಹೋದಂತೆ ಕಂಡರೂ ಕೂಡ ಅವರು ಎಂದೂ ಕೂಡ ಭಗವಂತನಿಂದ ಬೇರೆ ಪಟ್ಟಿರಲಿಲ್ಲ. ಅವರು ನಿತ್ಯ ವ್ಯಕ್ತಿಗಳು, ನಿತ್ಯ ಮುಕ್ತರು. ಅವರು ಭಗವಂತನ ಧಾಮಕ್ಕೆ, ಭಗವಂತನೊಡನೆ ಈಗಲೂ ಕೂಡ ನಿತ್ಯ ಸೇವೆ, ನಿತ್ಯ ಲೀಲೆಗಳಲ್ಲಿ ತೊಡಗಿದ್ದಾರೆ. ಇದರಿಂದ ತಿಳಿತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಭಗವಂತ ಆತನ ಕಾರ್ಯಗಳನ್ನ ಅರ್ಥ ಮಾಡ್ಕೊಳೋದು ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. ಈ ಮಾತುಗಳಲ್ಲಿ ಇಲ್ಲಿ ಮುಂದೆ ಕಾಣ್ತಾ ಹೋಗ್ತೀವಿ. ಈ ಲೀಲೆಯಲ್ಲಿ ಬಹಳಷ್ಟು ಆಳ ತತ್ವಗಳಿವೆ, ಅದು ಮುಂದೆ ಬರ್ತಾ ಹೋಗುತ್ತೆ ನೋಡಿ. ಇದನ್ನ ಹೇಳಾದ್ಮೇಲೆ ಹೀಗೆ ಹೊಡೆದಾಡಿಕೊಂಡು ಅವರು ಒಬ್ರಿಗೊಬ್ರು ಕೊಂದ್ರು ಅವರು ಅಂತ ಹೇಳಿ ಈ ಮಾತನ್ನ ಹೇಳಾದ್ಮೇಲೆ ಆಗ ವಿದುರನಿಗೆ ಉದ್ಧವ ಹೇಳ್ತಾನೆ, ನನಗೆ ಶ್ರೀಕೃಷ್ಣ ಈ ಘಟನೆ ಆಗ್ಲಿಕ್ಕೂ ಮುಂಚೆ ಒಂದು ಏನ್ ಹೇಳ್ತಾರೆ, ಎಚ್ಚರಿಕೆಯನ್ನ ಹೇಳಿದ್ದ. ಏನದು? ನೀನು ಬದರಿಕಾಶ್ರಮಕ್ಕೆ ಹೋಗ್ಬಿಡು ಅಂತ ಹೇಳಿದ್ದ. ಬದರಿಕಾಶ್ರಮಕ್ಕೆ, ಯಾಕೆಂದ್ರೆ ಅಲ್ಲಿ ನನ್ನ ವಿಶೇಷ ಅಂಶ ರೂಪ ನರನಾರಾಯಣ ಋಷಿ, ಅನಂತರ ಅನೇಕ ಭಕ್ತರಿದ್ದಾರೆ, ವ್ಯಾಸರು ಅನೇಕರಿದ್ದಾರೆ, ಅಲ್ಲಿ ಹೋಗು, ಅವರು ನನ್ನ ವಿರಹದಲ್ಲಿದ್ದಾರೆ ಅಂತ. ನಾನು ಶ್ರೀಕೃಷ್ಣನ ಮಾತನ್ನ ತಕ್ಷಣವೇ ಸ್ವೀಕರಿಸಿ ಪಾಲಿಸದೆ ಶ್ರೀಕೃಷ್ಣನನ್ನೇ ಹಿಂಬಾಲಿಸ್ತಾ ಇದ್ದೆ. ಈ ಘಟನೆ ನಡೀತಾ ಇರ್ಬೇಕಾದ್ರೆ ಶ್ರೀಕೃಷ್ಣ ಅಲ್ಲಿಂದ ದೂರದ ಒಂದು ಮರದ ಬಳಿ ಹೋದ. ಅದು ಯಾವ ಮರ ಆಗಿತ್ತು? ಅದು ಒಂದು ಅಶ್ವತ್ಥ ವೃಕ್ಷ. ಆ ಅಶ್ವತ್ಥ ವೃಕ್ಷದ ಅದಕ್ಕೆ ಅವನು ಸಪೋರ್ಟ್ ತಗೊಳ್ತಾ ತನ್ನ ಬಲಗಾಲನ್ನ ಎಡ ತೊಡೆಯ ಮೇಲಿಟ್ಟು ಕೂತ್ಕೊಂಡಿದ್ದ. ಆತ ವಿಶೇಷವಾಗಿ ಚತುರ್ಭುಜ ರೂಪದಲ್ಲಿದ್ದ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಉದ್ಧವ ಹೇಳ್ತಾರೆ. ಆಗ ನಾನು ಶ್ರೀಕೃಷ್ಣನ ಬಳಿ ಹೋದೆ. ಅದೇ ಸಮಯದಲ್ಲಿ ಅದೇನೋ ವಿಶೇಷತೆ ಅನ್ನೋ ಹಾಗೆ ಅಲ್ಲೊಬ್ಬ ಋಷಿ ಬಂದ. ಆತನ ಹೆಸರೇ ನಮ್ಮ ಇನ್ನೊಬ್ಬ ಕ್ಯಾರೆಕ್ಟರ್ ಮೈತ್ರೇಯ. ಆಗ ಶ್ರೀಕೃಷ್ಣ ನನ್ನನ್ನ ಕುರಿತು ಅನೇಕ ಉಪದೇಶಗಳನ್ನ ನೀಡಿದ. ಆ ಋಷಿಯನ್ನು ಗೌರವಿಸಿದ. ಆ ಋಷಿಯನ್ನ ಅತಿ ಸ್ನೇಹದಿಂದ ಆತನಿಗೂ ಕೂಡ ಉಪದೇಶ ನೀಡಿದ. ಆದ್ರೆ ಅಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಶ್ರೀಕೃಷ್ಣ ಉದ್ಧವನಿಗೆ ಆ ಉಪದೇಶಗಳನ್ನ ನೀಡ್ತಾ ಇದ್ದ. ಮೈತ್ರೇಯ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತನಿದ್ದ. ಶ್ರೀಕೃಷ್ಣನ ಪ್ರೀತಿ ಸ್ನೇಹ ಅನ್ನೋದು ಉದ್ಧವನ ಮೇಲೆ ಹೆಚ್ಚಾಗಿದೆ ಅಲ್ವಾ? ಸೊ ಹಾಗಾಗಿ ಉದ್ಧವನೇ ಆ ಉಪದೇಶಗಳ ಮುಖ್ಯ ಶ್ರೋತೃ. ಆತನೇ ಈ ಉಪದೇಶಗಳನ್ನು ಕೇಳ್ತಾ ಇದ್ದ. ಶ್ರೀಕೃಷ್ಣ ಅಲ್ಲಿ ನನಗೆ ಅನೇಕ ದಿವ್ಯ ಉಪದೇಶಗಳನ್ನ ನೀಡಿದ. ಆತನ ಪರಮ ಸ್ಥಿತಿಯನ್ನ ವರ್ಣಿಸಿದ. ಹೀಗೆ ಇದನ್ನೆಲ್ಲ ವರ್ಣಿಸಿದ ನಂತರ ನನಗೆ ವಿಶೇಷವಾದಂತಹ ಕೆಲವು ಮಾತುಗಳನ್ನ ಹೇಳ್ದ. ಆತ ಹೇಳ್ದ, ಹೇ ಉದ್ಧವ, ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ವಸುವಾಗಿದ್ದೆ. ನನ್ನನ್ನ ಪ್ರಾರ್ಥಿಸಿದ್ದೆ, ನೀನು ನನ್ನನ್ನ ಪಡಿಬೇಕು ಅನ್ನೋ ಒಂದು ವಿಶೇಷ ಹಂಬಲ ನಿನ್ನಲ್ಲಿತ್ತು. ಹಾಗಾಗಿ ನೀನು ಈಗ
ಉದ್ಧವನ ಶರೀರದಲ್ಲಿ ಪ್ರವೇಶವಾಗಿದ್ದೇನೆ. ಉದ್ಧವ ನನ್ನ ನಿತ್ಯ ಭಕ್ತ, ನಿತ್ಯ ಲೀಲೆಯ ಭಕ್ತ, ಮುಕ್ತ ಭಕ್ತ. ಆತನ ಶರೀರದಲ್ಲಿ ಪ್ರವೇಶವಾಗಿದ್ಯಾ, ನೀನು ಈ ಜನ್ಮದ ನಂತರ ಮುಕ್ತನಾಗಿ ನನ್ನ ವೈಕುಂಠ ಧಾಮಕ್ಕೆ ಮರಳುತ್ತೀಯ. ಅದಾದ ಮೇಲೆ ಕೃಷ್ಣ ಉದ್ಧವನಿಗೆ ವಿಶೇಷ ಭಾಗವತ ಶ್ಲೋಕಗಳನ್ನ ತಿಳಿಸಿದ. ಉದ್ಧವ ಗೀತೆ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ವಿಸ್ತಾರವಾಗಿದೆ ಅದು. ಭಗವದ್ಗೀತೆಯ ಮುಂದುವರೆದ ಭಾಗ ಅಂತಾನೆ ಹೇಳ್ಬೋದು ಆಕ್ಚುಲಿ ಹೇಳ್ಬೇಕಂದ್ರೆ. ಅದರಲ್ಲಿ ಅನೇಕ ತತ್ವಗಳಿವೆ. ಈ ಮಾತನ್ನ ಅಲ್ಲಿ ಉಲ್ಲೇಖ ಮಾಡ್ತಾನೆ. ತಕ್ಷಣ ವಿದುರನಿಗೆ ಅಲ್ಲಿ ಒಂದು ರೀತಿಯ ಕಳವಳ. ಈಗ ಉದ್ಧವ ಇದನ್ನ ಹೇಳ್ಬಿಟ್ಟು ಮುಂದೆ ಹೋಗ್ಬಿಡ್ತಾನೆ ಅನ್ಸುತ್ತೆ ಅಂತ. ಸೊ ಉದ್ಧವನಿಗೆ ಇನ್ನಷ್ಟು ಪ್ರಶ್ನೆಗಳನ್ನ ಕೇಳಿದ. ಏನ್ ಪ್ರಶ್ನೆಗಳನ್ನ ಕೇಳ್ದ? ನೀವು ಮಹಾತ್ಮರು, ನಾನೀಗ ದುಃಖದಲ್ಲಿದ್ದೀನಿ. ಮಹಾತ್ಮರ ಗುಣ ಲಕ್ಷಣ ಏನು? ಬೇರೆಯವರ ಒಳಿತಿಗೋಸ್ಕರ ಅವರು ವಿಹರಿಸ್ತಾರೆ. ಈಗ ನನ್ನ ಒಳಿತಿಗೋಸ್ಕರ ನೀವು ಈ ಉಪದೇಶಗಳನ್ನ ನೀಡಿ ಅಂತ ಹೇಳಿ ವಿದುರ ಅವರಿಗೆ ಪ್ರಶ್ನೆಯನ್ನ ಕೇಳಿದ. ಯಾರಿಗೆ? ಉದ್ಧವನಿಗೆ ಪ್ರಶ್ನೆ. ಆ ದಿನ ರಾತ್ರಿ ಪೂರ್ತಿ ಅವರು ಕೃಷ್ಣನ ಲೀಲಾ ಸ್ಮರಣೆಗಳಲ್ಲಿ ಅಪೂರ್ತಿ ಸಮಯವನ್ನ ಕಳೆದ್ರು. ಆ ಪರಮ ಸ್ಥಿತಿಯನ್ನ, ಕೃಷ್ಣನ ಸ್ಥಿತಿಯನ್ನ ಅವನು ವರ್ಣಿಸ್ತಾ. ಆದ್ರೆ ಕೃಷ್ಣನ ಕುರಿತಾದಂತಹ ತತ್ವ, ಆತನ ಗುಣಗಳ ಬಗ್ಗೆ ವಿದುರ ತಿಳಿಬೇಕು ಅಂತ ಬಯಸಿದ್ರಿಂದ ಆ ಮಾತುಗಳನ್ನ ಉದ್ಧವ ಹೇಳದೆ, ಅವನು ಇಲ್ಲೇ ಹತ್ತಿರದಲ್ಲಿ ಆ ವ್ಯಕ್ತಿ ಇದ್ದಾನೆ. ಯಾರು? ಮೈತ್ರೇಯ ಇದ್ದಾನೆ. ದೂರದಲ್ಲ, ಇಲ್ಲಿಂದ ಸ್ವಲ್ಪವೇ ದೂರ, ಇಲ್ಲಿಂದ ಸ್ವಲ್ಪ ದೂರ ಹರಿದ್ವಾರ, ಅಲ್ಲೇ ಆತ ಅಲ್ಲಿ ನೆಲೆಸಿದ್ದಾನೆ. ಆತ ಕೂಡ ಈ ಸಂವಾದದಲ್ಲಿ ಕೂತಿದ್ದ. ಆತನು ಕೂಡ ಇವೆಲ್ಲವನ್ನು ಕೇಳಿದ್ದಾನೆ. ಆತ ಈ ತತ್ವಗಳನ್ನು ಇನ್ನಷ್ಟು ಚೆನ್ನಾಗಿ ವರ್ಣಿಸ್ತಾನೆ. ಸೊ ಹಾಗಾಗಿ ನೀವು ಅಲ್ಲಿ ಹೋಗಿ ಅಂತ ಯಾರು ಹೇಳ್ತಾ ಇದ್ದಾರೆ? ಉದ್ಧವ ಹೇಳ್ತಾ. ಉದ್ಧವ ವಿದುರನ ಜೊತೆ ಕೂತು ಕೆಲವು ವಿಶೇಷ ಶ್ಲೋಕಗಳನ್ನು ಹೇಳ್ತಾನೆ. ಅದರಲ್ಲಿ ಈ ಶ್ಲೋಕ ಬಹಳ ವಿಶೇಷ. ಈ ಶ್ಲೋಕದಲ್ಲಿ ಭಗವಂತನ ಲೀಲೆಗಳ ವಿಶೇಷತೆಯನ್ನು ನಾವು ಕಾಣಬಹುದು. ಏನಿದು? ಶ್ಲೋಕ ಹೇಳುತ್ತೆ ನೋಡಿ. ಕರ್ಮಾಣ್ಯನೀಹಸ್ಯ ಭವೋ ಭವಸ್ಯತೆ. ಕರ್ಮಾಣಿ ಅನೀಹಸ್ಯ ಅಂದ್ರೆ, ಅನೀಹ ಅಂದ್ರೆ ಯಾವೊಬ್ಬ ವ್ಯಕ್ತಿಗೆ ಯಾವುದೇ ಇಚ್ಛೆ ಇಲ್ಲವೋ ಆತ ಕರ್ಮ ಯಾಕೆ ಮಾಡ್ತಾನೆ? ನೋಡಿ, ಜಗತ್ನಲ್ಲಿ ನಾವು ಕಾರ್ಯ ಮಾಡೋದೇನಕ್ಕೆ? ಏನನ್ನೋ ಒಂದು ಪಡಿಲಿಕ್ಕೆ ಅಂತ ಕಾರ್ಯ ಮಾಡ್ತೀವಿ ಅಲ್ವಾ? ಆದ್ರೆ ಭಗವಂತನಿಗೆ ಪಡಿಲಿಕ್ಕೆ ಏನಿದೆ? ಎಲ್ಲವೂ ಅವಂದೇ. ಅವನಿಗೆ ಯಾವುದೇ ಒಂದು ವಸ್ತು ಬೇಕಿಲ್ಲ. ಆತ ಸ್ವಯಂ ಆತ್ಮಾರಾಮ ಅಂತ ಹೇಳ್ತಾರೆ. ಸ್ವಯಂ ಸಂಪೂರ್ಣ ಅವನು, ಎಲ್ಲವೂ ಕೂಡ ಅವನಲ್ಲೇ ಇದೆ. ಹಾಗಿದ್ರೆ ಅವನು ಯಾಕೆ ಕಾರ್ಯ ಮಾಡ್ದ? ಯಾವ ಕಾರ್ಯ ಮಾಡ್ದ? ಆತನು ಗೊಲ್ಲನಂತೆ ವರ್ತಿಸ್ದ, ಆತನು ಕೂಡ ಗೋವರ್ಧನ ಧಾರಣ ಮಾಡ್ದ. ಅದಲ್ಲದೆ ಮುಂದೆ ಹೇಳ್ತಾರೆ ನೋಡಿ, ಇನ್ನೂ ವಿಶೇಷ. ಎಷ್ಟು ಆಶ್ಚರ್ಯ ಭಗವಂತನ ಲೀಲೆ ಅನ್ನೋದು. ಇದು ಅತ್ಯಂತ ಮಹಾನ್ ಜ್ಞಾನಿಗಳು ಕೂಡ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ದುರ್ಗಾಶ್ರಯೋಥಾರಿ ಭಯಾತ್ ಪಲಾಯನಂ. ಶತ್ರುಗಳ ಭಯದಿಂದ ಈ ಶ್ರೀಕೃಷ್ಣ ಓಡಿ ಹೋಗಿ ಕೋಟೆಯನ್ನ ಪ್ರವೇಶಿಸಿದ. ಇದೆಲ್ಲಾಯ್ತು? ನೆನಪು ಮಾಡ್ಕೊಳ್ಳಿ. ಆಯ್ತಾ? ಕೃಷ್ಣನ್ ಲೀಲೆ ಹಿಂದೆ ಸ್ವಲ್ಪ ನಾವು ನೋಡಿದ್ವಲ್ಲ, ಅಲ್ಲಿ ಏನಾದ್ರು ಬಂದಿತ್ತ ಇದು ಈ ರೀತಿ? ರಣಚೋರ. ರಣಚೋರ, ಎಸ್. ಸೊ ಒಂದ್ ಸಮಯದಲ್ಲಿ ಶ್ರೀಕೃಷ್ಣ ತನ್ನ ಪ್ರಿಯೆಯಾದಂತಹ ರುಕ್ಮಿಣಿಯನ್ನ ರಕ್ಷಿಸ್ಲಿಕ್ಕೆ ಅಂತ ಹೇಳಿ ಮಧ್ಯದಲ್ಲಿ ಹೋಗ್ತಾನೆ. ಇನ್ನೊಂದು ಸಮಯದಲ್ಲಿ ಮುಚುಕುಂದ ಅನ್ನೋ ಒಬ್ಬ ವ್ಯಕ್ತಿಯನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ಹೇಳಿ ಯುದ್ಧವನ್ನ ತ್ಯಜಿಸಿ ಹೋಗ್ತಾನೆ. ಆ ಸಮಯದಲ್ಲಿ ಒಬ್ಬ ಮಹಾ ಕ್ರೂರಿ ಕಾಲಯವನ ಅಂತ ಒಬ್ಬ ವ್ಯಕ್ತಿ ಬಂದಿರ್ತಾನೆ. 30 ಮಿಲಿಯನ್ ಸೈನಿಕರನ್ನ ಕರ್ಕೊಂಡು ಅವನು ಮಥುರೆ ಮೇಲೆ ದಾಳಿ ಮಾಡಿರ್ತಾನೆ ಶ್ರೀಕೃಷ್ಣ. ಅದೇ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ, ನಮ್ಮ ಅನೇಕ ಬಾರಿ ದಂಡೆತ್ತಿ ಬಂದಿದ್ನಲ್ಲ ಕೃಷ್ಣನ ಸೋಲಿಸ್ಲಿಕ್ಕೆ ಅಂತ, ಶಿಶುಪಾಲ ಅಲ್ಲ, ಇನ್ನೊಬ್ಬ ಜರಾಸಂಧ, ಆತನು ಬಂದಿರ್ತಾನೆ. ಒಂದೇ ಸಮಯದಲ್ಲಿ ಇವರಿಬ್ರು ಬಂದಿರ್ತಾರೆ. ಆ ಕೃಷ್ಣ ಕಾಲಯವನನ್ನ, ಜರಾಸಂಧನನ್ನ ಅವನು ಕೂಡ ಅಟ್ಯಾಕ್ ಮಾಡಿದ್ದಾನೆ, ಈ ಕಡೆ ಕಾಲಯವನ ಕೂಡ ಅಟ್ಯಾಕ್ ಮಾಡಿದ್ದಾನೆ. ಕೃಷ್ಣ ಆ ಸಮಯದಲ್ಲಿ ಏನ್ ಮಾಡ್ತಾನೆ, ತುಂಬಾ ತುಂಬಾ ಚಾಣಾಕ್ಷನಂತೆ ಆತ ಅಲ್ಲಿಂದ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕಾಲಯವನ ಅವನನ್ನ ಹಿಂಬಾಲಿಸ್ತಾ ಹೋಗ್ತಾನೆ. ಒಂದು ಗುಹೆ ಒಳಗಡೆ ಹೋಗಿ ಅಲ್ಲಿ ಒಬ್ಬ ಮಲಗಿದ್ದಂತಹ ವ್ಯಕ್ತಿ, ಅಲ್ಲೊಬ್ಬ ಮಲಗಿರ್ತಾನೆ ಒಬ್ಬ ವ್ಯಕ್ತಿ. ಕೃಷ್ಣ ಹೋಗಿ ಆ ಗುಹೆ ಒಳಗಡೆ ನಿಂತ್ಕೊಂಡಿರ್ತಾನೆ. ಕಾಲಯವನ ಬಂದು ಗುಹೆಯಲ್ಲಿ ಮಲಗಿರುವಂತ ವ್ಯಕ್ತಿ ಕೃಷ್ಣನೇ ಅಂತ ಹೇಳಿ ಅವನ್ಗೆ ಜೋರಾಗಿ ಒದಿಲಿಕ್ಕೆ ಹೋಗ್ತಾನೆ. ಆ ವ್ಯಕ್ತಿ ಎದ್ದು ಎಚ್ಚರ ಆಗಿ ಕಣ್ ತೆಗೆದು ಆ ಕಾಲಯವನನ್ನ ಸುಟ್ಟು ಹಾಕ್ತಾನೆ. ಆತ ವ್ಯಕ್ತಿ ಯಾರು? ಮುಚುಕುಂದ ಅಂತ.
ಮುಚುಕುಂದ ಉದ್ಧಾರ ಅಂತ ಲೀಲೆ ಮುಂದೆ ಬರುತ್ತೆ. ನಾನೀಗ ಜಸ್ಟ್ ಸಂಕ್ಷೇಪವಾಗಿ ಹೇಳ್ತಾ ಇದ್ದೀನಿ, ಅದರಲ್ಲಿ ಸಾಕಷ್ಟು ಸ್ವಾರಸ್ಯ ಇದೆ. ಸೊ ಕೃಷ್ಣ ನೋಡಿದ್ರೆ ಏನ್ ಮಾಡ್ದ, ಯುದ್ಧವನ್ನ ತೊರೆದು ಹೆದರಿ ಎಲ್ಲೋ ಓಡ್ ಹೋಗಿ ಗುಹೆ ಒಳಗೆ ಹೋಗಿ ಕೂತ್ಕೊಂಡಿದ್ನಲ್ಲ. ಏನಿದು ಹೇಡಿಯ? ಅಷ್ಟೇ ಅಲ್ಲ, ಕಾಲಾತ್ಮನೋ ಯತ್ ಪ್ರಮದಾಯುತಾಶ್ರಮ. ಈತ ಕಾಲಪುರುಷ, ಇವನು ಕಾಲವೇ ಈತನ, ಕಾಲ ಅನ್ನೋದು ಈತನ ಒಂದು ಶಕ್ತಿ. ಕಾಲಕ್ಕೆ ಹೆದರದೇ ಇರೋರು ಯಾರಿದ್ದಾರೆ? ಕಾಲದ ಒಂದು ರೂಪ ಮೃತ್ಯು. ಸಾವಿಗೆ ಹೆದರದೇ ಇರೋರು ಯಾರಿದ್ದಾರೆ? ಎಂತಹ ನಾಸ್ತಿಕನು ಕೂಡ ಸಾವು ಅಂತ ತಕ್ಷಣ ಹೆದರ್ತಾನೆ ಅಲ್ವಾ? ಅಂತಹ ಯಾರ ಭಯವೂ ಇಲ್ಲದಂತಹ ಕಾಲನ ಮೂಲ ಇವನು. ಆದ್ರೆ ಈತ ಯತ್ ಪ್ರಮದಾಯುತ ಆಶ್ರಮ, ಆದ್ರೆ ಈತ ಭಯಭೀತನಾಗಿ ಇದ್ರೊಳಗಡೆ ಹೋಗಿದ್ದ, ಗುಹೆ ಒಳಗೆ ಹೋಗಿ ಕೂತ್ಕೊಂಡಿದ್ದ. ರಣಛೋಡ್ ಅಂತ ಹೇಳಿ ಆ ಲೀಲೆಯನ್ನ ರಣಛೋಡ್ ರಾಯ್ ಅಂತ ಹೇಳ್ತಾರೆ. ನೀವು ವಡೋದರ ಹತ್ರ ಹೋದ್ರೆ ಅಲ್ಲೊಂದು ಸ್ಥಾನ ಇದೆ, ಡಾಕೋರ್ ಅಂತ. ಅಲ್ಲಿ ಈಗಲೂ ಕೂಡ ಭಗವಂತನ ಆ ಲೀಲೆ ಆದಂತ ಸ್ಥಳ ಇದೆ. ಸೊ ಕಾಲ ವ್ಯಕ್ತಿ ರೂಪ ಈತ ಭಯಭೀತನಾಗಿ ಯುದ್ಧವನ್ನ ತ್ಯಜಿಸಿ ಹೋದ. ಅಷ್ಟೇ ಅಲ್ಲ, ಯದ್ ಪ್ರಮದಾಯುತಾಶ್ರಮ, ಈತ ಆತ್ಮರಾಮ ಸಂಪೂರ್ಣ. ಆದ್ರೆ ಈತ ಇಷ್ಟೊಂದು ಸ್ತ್ರೀಯರನ್ನ ವಿವಾಹ ಯಾಕೆ ಮಾಡ್ಕೊಂಡ? ಅವರ ಹಿಂದೆನೆ ಆತ ನಡೆದಂತೆ ಕಾಣ್ತಲ್ಲ ಆತನ ಕಾರ್ಯಗಳಲ್ಲಿ. ಈ ರೀತಿಯಾದಂತಹ ಕಾರ್ಯಗಳನ್ನ ನಾನು ನೆನೆಸ್ಕೊಳ್ತಾ ಇದ್ರೆ, ಉದ್ಧವ ಹೇಳ್ತಾ ಇದ್ದಾನೆ, ನನ್ನ ಬುದ್ಧಿ ಒಂದು ರೀತಿ ಚಕ್ಕರ್ ಅಂತ ಏನು ಹೇಳ್ತಾರಲ್ಲ, ವಿಸ್ಮಯದಲ್ಲಿ ಮುಳುಗಿ ಇನ್ನಷ್ಟು ನಾನು ಆಶ್ಚರ್ಯಚಕಿತನಾಗ್ತಾ ಇದ್ದೀನಿ. ಕೆಲವೊಮ್ಮೆ ಆತ ನನ್ನ ಮುಂದೆ ಬಂದು, ಹೇ ಉದ್ಧವ, ಈ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದ. ಯಾರು? ಶ್ರೀಕೃಷ್ಣ. ಒಂದ್ ಸಮಯದಲ್ಲಿ ದ್ವಾರಕೆ ಸಭೆಯಲ್ಲಿ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಅನೇಕ ರಾಜರು, ಈಗ ಅವರು ಸೆರೆಮನೆಯಲ್ಲಿದ್ದಾರೆ ರಾಜರು, ಅವರು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ? ನಮ್ಮನ್ನ ಅನೇಕ ವರ್ಷಗಳಿಂದ, ಸಾವಿರಾರು ಜನ ಇದ್ದೀವಿ ನಾವು, ಅನೇಕ ವರ್ಷಗಳಿಂದ ಈ ಜರಾಸಂಧ ಅನ್ನೋ ವ್ಯಕ್ತಿ ನಮ್ಮನ್ನ ಸೆರೆ ಹಿಡಿದಿಟ್ಟಿದ್ದಾನೆ. ನಮ್ಮನ್ನ ಮುಕ್ತರನ್ನಾಗಿ ಮಾಡು ಹೇ ಕೃಷ್ಣ. ನಾವು ಅನೇಕ ವರ್ಷಗಳಿಂದ ಈ ಕ್ರೂರತನದಲ್ಲಿ ಮುಳುಗಿ ನಾವು ಇದಕ್ಕೆ ತುತ್ತಾಗಿದ್ದೀವಿ ಅಂತ ಹೇಳಿ ದ್ವಾರಕೆಗೆ ಆ ಪತ್ರವನ್ನ ಕಳಿಸಿರ್ತಾರೆ. ಯಾರು? ಸೆರೆಮನೆಯಲ್ಲಿರುವಂತಹ ರಾಜರು. ಜರಾಸಂಧ ಅವ್ರನ್ನೆಲ್ಲ ಸೆರೆಮನೆಯಲ್ಲಿ ಇಟ್ಟಿದ್ದ. ಅದೇ ಸಮಯದಲ್ಲಿ ಇನ್ನೊಂದು ಪತ್ರ ಬರುತ್ತೆ. ಯುಧಿಷ್ಠಿರ ರಾಜ ಒಂದು ದೊಡ್ಡ ಯಜ್ಞವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ವಿಶೇಷವಾಗಿ ತನ್ನ ಪ್ರಿಯನಾದಂತಹ ಶ್ರೀ ಕೃಷ್ಣನನ್ನ ಆಹ್ವಾನಿಸ್ತಾ ಇದ್ದಾನೆ. ಆ ಯಜ್ಞದ ಹೆಸರು ರಾಜಸೂಯ ಯಜ್ಞ. ಈಗ ಬರಲೇಬೇಕು ತಾವು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದಾನೆ. ಯಾರು ಹೇಳ್ತಾ ಇದ್ದಾರೆ ಇದನ್ನ? ಪತ್ರ ಹೇಳ್ತಾ ಇದೆ. ಯಾರು ಕಳಿಸಿದಾರೆ ಇದನ್ನ? ಯುಧಿಷ್ಠಿರ ಕಳಿಸಿದ. ಸೊ ಈಗ ಮೊದಲನೇ ಪತ್ರ ಬಂದ ತಕ್ಷಣ ಯದುಗಳೆಲ್ಲರೂ ಎದ್ದು ನಿಂತು, ಕೃಷ್ಣ ನಡಿ ಹೋಗೋಣ, ಯುದ್ಧ ಮಾಡಿ ಆ ಜರಾಸಂಧನನ್ನ ಕೊಂದು ಹಾಕೋಣ ಅಂತ ಹೇಳಿ ಮುಂದೆ ಹೋಗ್ತಾರೆ. ಈಗ ಈ ಕಡೆ ಇನ್ನೊಂದು ಲೆಟರ್ ಬಂದ ತಕ್ಷಣ ತನ್ನ ಪ್ರಿಯ ಯುಧಿಷ್ಠಿರ ಈಗ ಕರೀತಾ ಇದ್ದಾನೆ. ಕೃಷ್ಣ ಹೇಗೆ ಅದನ್ನ ಬಿಟ್ಟು ಹೋಗ್ಲಿಕ್ಕಾಗತ್ತೆ? ಈ ಒಂದು ಸಂದರ್ಭದಲ್ಲಿ ಕೃಷ್ಣ ಏನ್ ಮಾಡ್ದ? ಉದ್ಧವನ ಮುಂದೆ ಹೋಗಿದ್ದ. ಉದ್ಧವ ಇದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದಾನೆ. ನೋಡು ಶ್ರೀ ಕೃಷ್ಣ ಎಷ್ಟು ವಿಶೇಷ, ಆತನನ್ನ ನಾವು ಅರ್ಥೈಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಆತನ ಪ್ರತಿಯೊಂದು ಕಾರ್ಯದ ಹಿಂದೆ ಅನೇಕ ಕಾರಣಗಳಿವೆ. ವಿಶೇಷವಾಗಿ ತನ್ನ ಭಕ್ತರ ಮೇಲಿರುವಂತಹ ಒಲವು. ಅದು ಅವನು ಸ್ವತಂತ್ರ, ಯಾವ ನಿರ್ಧಾರವನ್ನು ಕೂಡ ಅವನು ಮಾಡ್ಬೋದಾಗಿತ್ತು. ಯಾವ್ದ್ರಿಂದನೂ ಕೂಡ ಏನೋ ಯಾರಿಗೂ ಕುಂದ ಹಾಕ್ತಾ ಇರಲಿಲ್ಲ. ಆದರೂ ಕೂಡ ತನಗೆ ಜ್ಞಾನವಿಲ್ಲದವನಂತೆ ಆತ ಉದ್ಧವನ ಬಳಿ ಹೋದ. ನೋಡಿ ಯಾಕೆ ಹೀಗೆ ಕೃಷ್ಣ ಮಾಡ್ತಾನೆ. ಪ್ರಭುಪಾದರು ಒಂದು ಒಳ್ಳೆ ಕತೆ ಹೇಳಿದ್ರು ಇದಕ್ಕೆ ಅರ್ಥ ಮಾಡ್ಕೊಂಡು. ಏನಂದ್ರೆ, ಒಬ್ಬ ವ್ಯಕ್ತಿ ಬ್ರಿಟಿಷ್ ರಾಯಭಾರಿಯನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಹೋಗಿರ್ತಾನೆ. ಪ್ರಭುಪಾದರ ಕತೆ ಇದು. ಪ್ರಭುಪಾದರು ಹೇಳಿದ್ರು. ಆ ರಾಯಭಾರಿ ಹೆಸರು ಗ್ಲಾಡ್ ಸ್ಟೋನ್ ಅಂತ. ಆ ರಾಯಭಾರಿ ಅಂದ್ರೆ ಏನು? ಬ್ರಿಟಿಷ್ ಸಂಸ್ಥಾನದ ರಾಯಭಾರಿ. ಅಂದ್ರೆ ಈಸ್ ಏನ್ ಹೇಳ್ತಾರೆ, ಅಂಬಾಸಿಡರ್. ಅಂದ್ರೆ ಪೂರ್ತಿ ರಾಣಿಯನ್ನ ಅವನು ಪ್ರತಿನಿಧಿಸ್ತಾನೆ, ಕ್ವೀನ್. ಅವನಿಗೆ ಸಾಕಷ್ಟು ಶಕ್ತಿ ಇದೆ. ಅವನ ಪ್ರತಿಯೊಂದು ಆಜ್ಞೆಯಿಂದ ಅನೇಕ ಕಾರ್ಯಗಳಾಗಬಹುದು. ಸೊ ಹೊರಗಡೆ ಈತ ವ್ಯಕ್ತಿ ಕೂತಿದ್ದಾನೆ, ರಾಯಭಾರಿನ ಭೇಟಿ ಆಗ್ಬೇಕು ಅಂತ. ದಿನ ಪೂರ್ತಿ ಆಯ್ತು, ಸಂಜೆ ಆದ್ರೂ ಆ ರಾಯಭಾರಿ ಹೊರಗೆ ಬರ್ಲಿಲ್ಲ, ಅಫಿಷಿಯಲ್. ಆಗ ನೋಡ್ತಾ ಏನ್ ಮಾಡುದು ಅಂತ ಹೋಗಿ ಏನ್ ಮಾಡ್ತಾ ಇದ್ದಾನೆ ಆ ಮಹಾ ವ್ಯಕ್ತಿ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗಿ ಕಿಟಕಿಯಿಂದ ನೋಡಿದ್ನಂತೆ. ಏನ್ ಮಾಡ್ತಾ ಇದ್ದಾಗ ಪ್ರಭುಪಾದರು ಹೇಳ್ತಾರೆ, ಆ ವ್ಯಕ್ತಿ
ತನ್ನ ಮೊಮ್ಮಗನನ್ನ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದ. ಆತ ಅವನಿಗೆ ಎಷ್ಟೊಂದು ಶಕ್ತಿ ಇದೆ, ಆದ್ರೆ ಆತ ತನ್ನ ಮೊಮ್ಮಗನನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ಅಂದ್ರೆ ಏನ್ ಇದರಿಂದ ಅರ್ಥ ಆಗತ್ತೆ? ಜನ ತಾವು ಎಷ್ಟೇ ಶಕ್ತಿಯನ್ನ ಗಳಿಸಿದ್ರೂ ಕೂಡ ಸುಖ ಆನಂದವನ್ನ ತಮ್ಮವರ ಜೊತೆ ಪ್ರೀತಿ ಸಂಬಂಧದಲ್ಲಿ ಕಾಣ್ತಾರೆ. ಈ ಮಾತು ಸಾಮಾನ್ಯರಿಗೆ ಅನ್ವಯಿಸೋದಾದ್ರೆ ಶ್ರೀಕೃಷ್ಣ ಎಲ್ಲರ ಮೂಲ. ಆತ ತನ್ನ ಸಂತುಷ್ಟಿ ಪ್ರೀತಿ ಆನಂದವನ್ನ ಎಲ್ಲಿ ಪಡಿತಾನೆ? ತನ್ನ ಶಕ್ತಿ ಪ್ರದರ್ಶನದಲ್ಲಿ ಪಡಿತಾನ? ಅದನ್ನು ಮಾಡೋದಕ್ಕೆ ಅವನು ಅನೇಕ ರೂಪಗಳಲ್ಲಿ ಬಂದಿದ್ದಾನೆ, ಈ ಜಗತ್ತನ್ನೇ ನಡೆಸ್ತಾ ಇದ್ದಾನೆ. ಆದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಆತ ಎಂದು ಕೂಡ ತನ್ನ ಭಗವತ್ವವನ್ನ ತೋರಿಸೋದಿಲ್ಲ. ತನ್ನ ಭಕ್ತರೊಡನೆ ಪ್ರೀತಿ ಸಂಬಂಧವನ್ನ ಇನ್ನಷ್ಟು ಹೆಚ್ಚಾಗಿ ಗಾಢವಾಗಿ ಆಳವಾಗಿ ಆಸ್ವಾದಿಸ್ತಾನೆ. ಹಾಗಾಗಿ ಉದ್ಧವನ ಬಳಿ ಕೃಷ್ಣ ಬಂದು ಸಲಹೆ ಕೇಳ್ತಾ ಇದ್ದ. ಉದ್ಧವ, ನಾನೇನ್ ಮಾಡ್ಲೋ? ಉದ್ಧವ ಸದಾ ಶ್ರೀಕೃಷ್ಣನ ಸಹಚರ. ಲಾಸ್ಟ್ ಟೈಮ್ ನಾ ಹೇಳ್ತಾ ಇದ್ದೆ, ಉದ್ಧವ ಎಷ್ಟು ಕೃಷ್ಣನ ಚಿಂತನೆಯಲ್ಲಿ ಮುಳುಗಿದ್ದ ಅಂದ್ರೆ ನೋಡ್ಲಿಕ್ಕೆ ಆತ ಕೃಷ್ಣನಂತೆನೇ ಕಾಣ್ತಾ ಇದ್ದ. ಸೊ ಹೀಗೆ ಕೆಲವೊಮ್ಮೆ ಕೃಷ್ಣ ನನ್ನ ಮುಂದೆ ಈ ಕೇಳಿದಾಗ ನನಗೆ ಈಗ ಅದನ್ನ ನೆನೆಸ್ಕೊಳ್ತಾ ಇದ್ರೆ ನನಗೆ ಆಶ್ಚರ್ಯ ಆದ್ಮೇಲೆ ಆಶ್ಚರ್ಯ ಆಗ್ತದೆ. ಯಾಕೆ ಹೀಗೆ ವರ್ತಿಸಿದ ಶ್ರೀಕೃಷ್ಣ? ನನ್ನಲ್ಲಿ ಏನಿತ್ತು ಅಂಥದ್ದು? ಈ ರೀತಿ ವರ್ತಿಸ್ಲಿಕ್ಕೆ ನಾನು ಹೇಗೆ ಪಾತ್ರನಾದೆ? ಎಂತಹ ಮಹಾ ಕರುಣಾಮಯಿ ಅವನು ಅಂತ ಹೇಳಿ ಉದ್ಧವ ನೆನೆಸ್ಕೊಳ್ತಾ ಭಕ್ತಿಯಲ್ಲಿ ಇನ್ನಷ್ಟು ಗಾಢವಾಗಿ ಚಿಂತನೆಯಲ್ಲಿ ಹೋಗ್ತಾ ಇದ್ದಾನೆ. ಆಗ ವಿದುರ ಈ ಪ್ರಶ್ನೆ ಕೇಳ್ದ, ನನಗೆ ಆ ವಿಶೇಷ ಉಪದೇಶಗಳನ್ನ ಕೇಳಲಿಕ್ಕೆ ಆಸಕ್ತಿ ಇದೆ. ಆಗ ಉದ್ಧವ ಯೋಚನೆ ಮಾಡ್ದ, ಈ ಮಾತನ್ನ ಆ ಹತ್ತಿರದಲ್ಲಿರುವಂತಹ ಮೈತ್ರೇಯ ಹೇಳಬಹುದು. ಆತ ಹಿರಿಯ, ನನ್ನ ತಂದೆಯಷ್ಟು ವಯಸ್ಸು ಆತನಿಗೆ. ಆತ ಇಲ್ಲೇ ಇದ್ದಾನೆ. ಆತ ಇಲ್ಲೇ ಇದ್ರೂ ಕೂಡ ನಾನು ಆ ಉಪದೇಶಗಳನ್ನ ಹೇಳಿದ್ರೆ ನಾನು ಈ ಮರ್ಯಾದಾ ವ್ಯತಿಕ್ರಮ ಅನ್ನೋದನ್ನ ನಾನು ಈ ಅಪರಾಧವನ್ನ ಎಸಗ್ದಂಗ ಆಗತ್ತೆ. ಮರ್ಯಾದಾ ವ್ಯತಿಕ್ರಮ ಅಂದ್ರೇನು? ಹಿರಿಯರ ಮುಂದೆ ಸಣ್ಣವರು ದೊಡ್ಡ ಮಾತು ಹೇಳೋದು. ನಮ್ಮ ಸಂಸ್ಕೃತಿಲಿ ಇದನ್ನೆಲ್ಲ ನಾವು ಸದಾ ಕೇಳಿದೀವಿ ಅಲ್ವಾ? ದೊಡ್ಡವ್ರು ಇದ್ದಾರೆ ಅಂದ ತಕ್ಷಣ ಓ ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ, ಅವ್ರ ಆಜ್ಞೆ ಅವ್ರು ಹೇಳ್ದಂಗೆ ನಡೆಯೋಣ ಅಲ್ವಾ? ಸೊ ಉದ್ಧವ ಇಲ್ಲಿ ಆ ಮೈತ್ರೇಯ ಋಷಿಯ ಗೌರವವನ್ನ ಇಲ್ಲಿ ತೋರಿಸ್ತಾ ಇದ್ದಾನೆ. ಇಲ್ಲೇ ಹತ್ತಿರದಲ್ಲಿ ಆ ಸಂವಾದದಲ್ಲೇ ಇದ್ದಂತಹ ನನ್ನ ಹಿರಿಯ ಯಾರು? ಮೈತ್ರೇಯ ಇಲ್ಲೇ ಹತ್ತಿರದಲ್ಲಿದ್ದಾರೆ. ಅವನ ಬಳಿ ಹೋಗಿ ನೀನು ಅವರಿಂದ ಈ ಮಾತನ್ನ ಕೇಳಿ ಅವರನ್ನ ಪ್ರಶ್ನಿಸಿ. ಸೊ ಹೀಗೆ ಇಲ್ಲಿ ಕೇವಲ ತತ್ವ ಲೀಲೆ ಅಷ್ಟೇ ಅಲ್ಲದೆ ಸದಾಚಾರ ಕೂಡ ಕಲಿತೀವಿ. ಹೇಗೆ ವ್ಯಕ್ತಿ ಆಚರಣೆಯನ್ನ ಮಾಡ್ಕೊಳ್ಬೇಕು ಅನ್ನೋದು. ಸೊ ನೋಡಿ, ಭಾಗವತ ಅನ್ನೋದು ಎಷ್ಟೆಲ್ಲ ಅಂಶಗಳನ್ನ ತಿಳಿಸ್ಕೊಡ್ತೀವಿ ಒಂದ್ ಸಣ್ಣ ಲೀಲೆಯಲ್ಲಿ, ಇಷ್ಟೆಲ್ಲ ಸ್ವಾರಸ್ಯ ಇದೆ ಅನ್ನೋದು. ಸೊ ಹೀಗೆ ಆ ಉದ್ಧವ ಆ ಮಾತನ್ನ ಹೇಳಿದ ಮೇಲೆ ಆ ರಾತ್ರಿ ಪೂರ್ತಿ ಅವರು ವಿದುರ ಮತ್ತೆ ಉದ್ಧವರು ಭಗವಂತನ ಲೀಲಾ ಸ್ಮರಣೆಯಲ್ಲಿ ಒಂದು ಕ್ಷಣದಂತೆ ಅದು ಕಳೆದು ಹೋಯ್ತು. ಮರುದಿನ ಉದ್ಧವ ನಾನು ಈಗ ಬದರಿಗೆ ಹೋಗ್ತೀನಿ, ಬದರಿ ಕ್ಷೇತ್ರಕ್ಕೆ ಅಂತ ಹೇಳಿ ಉದ್ಧವ ಭಗವಂತನ ಆ ಸ್ಮರಣೆಯಲ್ಲಿ ಅವನು ಮುಂದೆ ಹೋದ. ವಿದುರ ಆ ಯಮುನಾ ನದಿ ಹತ್ತಿರದಲ್ಲಿ ಇದೆಲ್ಲ ಮಾತುಕತೆಯಾಗಿತ್ತು. ಅಲ್ಲಿಂದ ಉತ್ತರ ಭಾಗ ಸ್ವಲ್ಪ ಉತ್ತರ ಅಥವಾ ಪಶ್ಚಿಮದ ಕಡೆ ಹೋದಾಗ ಅಲ್ಲಿ ಗಂಗಾ ನದಿ ತೀರದ ಹತ್ರ ಬರ್ತಾನೆ. ಅಲ್ಲಿ ಹತ್ತಿರದಲ್ಲೇ ಒಬ್ಬ ಮಹಾ ವ್ಯಕ್ತಿಯ ಒಂದು ವಾಸ ಇತ್ತು, ಅದುವೇ ಮೈತ್ರೇಯನ ವಾಸ. ಸೊ ಮೈತ್ರೇಯನ ಬಳಿ ಹೋಗಿ ಆ ಉದ್ಧವ ಹೇಳದಂತೆ ಆ ವಿಷಯಗಳ ಕುರಿತಾಗಿ ಆತ ಪ್ರಶ್ನಿಸ್ತಾನೆ. ಅಲ್ಲಿಂದ 3ನೇ ಸ್ಕಂದ ಪ್ರಾರಂಭ ಆಗುತ್ತೆ. ಈ ಮೈತ್ರೇಯ ಮತ್ತೆ ವಿದುರ ಸಂವಾದ ಏನಿದೆ, ಇದರಲ್ಲಿ ಅನೇಕ ತತ್ವಗಳು, ಜೀವನ ಉಪಯೋಗ, ಭಕ್ತಿ ಜೀವನವನ್ನು ಹೇಗೆ ನಾವು ರೂಢಿಸ್ಕೊಳ್ಬೇಕು, ಈ ಜಗತ್ತನ್ನು ನಾವು ಹೇಗೆ ಕಾಣಬೇಕು, ಈ ಜಗತ್ತಿನ ಲಕ್ಷಣಗಳೇನು, ಈ ಎಲ್ಲ ತತ್ವಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಅನೇಕ ಅವತಾರಗಳ ಕುರಿತಾಗಿ ಕಥನಗಳು ಬರ್ತದೆ. ಸೃಷ್ಟಿಯ ಪ್ರಾರಂಭ ಹೇಗಾಯ್ತು, ಸೃಷ್ಟಿ ಹೇಗೆ ಭಗವಂತ ತನ್ನ ವಿಸ್ತಾರದ ರೂಪ ಮಾಡ್ದ, ಆನಂತರ ಸೃಷ್ಟಿಯ ಪ್ರಾರಂಭದಲ್ಲಿ ಆದಂತಹ ಆ ಅವತಾರಗಳು ಯಾವುವು? ವರಾಹ, ಆನಂತರ ಆದಿ ಅಸುರರ ಪ್ರಕಟ, ಏನ್ ಹೇಳ್ತಾರೆ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ವರಾಹ ಅವತಾರ, ಅನಂತರ ಅನೇಕ ಸಾಂಖ್ಯ ತತ್ವ, ಕಪಿಲ, ಕರ್ದಮ, ಎಲ್ಲ ಸಂದರ್ಭ ಅಥವಾ ಲೀಲೆಗಳು ಆ ವಿದುರ ಮತ್ತೆ ಮೈತ್ರೇಯರ ನಡುವೆ ನಡೆದಂತಹ ಆ ಸಂವಾದದಲ್ಲಿ ಕಾಣ್ತೀವಿ. ಹೀಗೆ ಭಾಗವತ ಅನ್ನೋದು ಅದು ಮಹಾ ವ್ಯಕ್ತಿಗಳ ನಡುವೆ ಆದಂತಹ ಸಂವಾದ.
ಮುಖ್ಯವಾಗಿ ನಾವಲ್ಲಿ ಕಾಣೋದು ಶುಕಮುನಿಗಳು ಮತ್ತೆ ಪರೀಕ್ಷಿತರು, ಇವರ ನಡುವೆ ನಡೆದಂತಹ ಸಂವಾದ. ಈ ಸಂವಾದವನ್ನೇ ಸೂತ ಮತ್ತೆ ಶೌನಕರು ಮಾತನಾಡ್ತಾ ಇದ್ರು. ಈ ಸಂವಾದದಲ್ಲಿ ಅನೇಕ ಬೇರೆ ಬೇರೆ ಸಂವಾದಗಳ ಉಲ್ಲೇಖನೂ ಆಯ್ತು. ಅದರಲ್ಲಿ ಮುಖ್ಯವಾದದ್ದು ವಿದುರ ಮೈತ್ರೇಯ ಸಂವಾದ. ಇದನ್ನು ನಾವು ಮುಂದಿನ ಚರ್ಚೆಯಲ್ಲಿ ಕಾಣೋಣ. ನಾವು ಈ ದಿನದ ಚರ್ಚೆಯಲ್ಲಿ ನಾವು ಈ ಕ್ಲಾಸ್ನ ಚರ್ಚೆಯಲ್ಲಿ ನಾವು ಏನನ್ನ ಕಂಡ್ವಿ? ಮುಖ್ಯವಾಗಿ ಆ ಶ್ರೀಕೃಷ್ಣನ ಸಹಚರರಾದಂತಹ ಕುಟುಂಬಸ್ಥರಾದಂತಹ ಯದು ಕುಲದ ನಾಶ ಅನ್ನೋದನ್ನ ಅದು ಹೇಗೆ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ನಾವು ಕಂಡ್ವಿ. ಅದು ಒಂದು ರೀತಿಯ ಮಾಯೆ. ಆ ಕತೆ ನೆನ್ಪಿಟ್ಕೊಳ್ಳಿ, ಮೆಜಿಷಿಯನ್, ಜಾದೂಗಾರ. ಹೊರರೂಪದಲ್ಲಿ ಅವರು ಹೊಡೆದಾಡಿ ತಮ್ಮನ್ನ ತಾವು ಕೊಂದುಕೊಂಡ್ರು, ಹತರಾದ್ರು. ಆದರೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ತಮ್ಮ ನಿತ್ಯ ಸ್ವರೂಪಗಳಿಗೆ ಮರಳಿ ಹೋದ್ರು. ದೇವತಾ ಅಂಶಗಳು ಸ್ವರ್ಗಕ್ಕೆ ಹೋದ್ರು. ಇದಾದ ನಂತರ ನಾವು ನೋಡಿದ್ವಿ ಹೇಗೆ ಉದ್ಧವ ಅಲ್ಲಿ ಶ್ರೀಕೃಷ್ಣನ ಲೀಲಾಸ್ಮರಣೆಯಲ್ಲಿ ಪೂರ್ತಿ ರಾತ್ರಿ ಕಳೀತಾನೆ. ಅನೇಕ ವಿಶೇಷ ಉಪದೇಶಗಳನ್ನ ಅವರು ಅದ್ರ ಕುರಿತಾಗಿ ಮಾತನಾಡ್ತಾರೆ. ಅದಾದ ಮೇಲೆ ಅಲ್ಲಿ ಉದ್ಧವ ಹೇಗೆ ಶ್ರೀಕೃಷ್ಣನ ವಿಶೇಷ ಲೀಲೆಗಳನ್ನ ಸ್ಮರಿಸ್ತಾನೆ. ಪರಸ್ಪರ ವಿರೋಧ ಅಂಶಗಳು ಏನದು? ಎಂದು ಜನ್ಮ ಪಡಿದೇ ಇರೋನು ಜನ್ಮ ಪಡಿತಾ ಇದ್ದಾನೆ, ಆತನಿಗೆ ಜನ್ಮವೇ ಇಲ್ಲ, ಆತನಿಗೆ ಕರ್ಮವೇ ಇಲ್ಲ, ಆದ್ರೂ ಕೂಡ ಆತ ಕರ್ತವ್ಯ ನಿಭಾಯಿಸ್ತಾ ಇದ್ದಾನೆ. ಕಾಲ ರೂಪದಲ್ಲಿ ಆತ ಎಲ್ಲರನ್ನೂ ಭಯಭೀತಗೊಳಿಸುವವನು. ಆತ ಭಯದಿಂದ ಯುದ್ಧವನ್ನ ತೊರೆದು ಆ ಗುಹೆ ಒಳಗೆ ಹೋಗಿದ್ದ. ಅದಲ್ಲದೆ ಅನೇಕ ಸ್ತ್ರೀಯರನ್ನ ಸ್ವೀಕರಿಸಿದ, ಯಾಕೆ ವಿವಾಹದಲ್ಲಿ. ಸೊ ಇದೆಲ್ಲ ಅಂಶಗಳು ಶ್ರೀಕೃಷ್ಣನ ಜೀವನ ಅನ್ನೋದು ಅದು ಸಾಮಾನ್ಯರಿಗೆ ತುಂಬಾ ಸುಲಭವಾಗಿ ತಿಳಿಯೋದಿಲ್ಲ. ಅದರಲ್ಲಿ ಅನೇಕ ತಪ್ಪು ತಿಳುವಳಿಕೆಗಳನ್ನು ಕೂಡ ಜನ ಅದರಲ್ಲಿ ಹೊಂದುತ್ತಾರೆ. ಹಾಗಾಗಿ ಇಂತಹ ಮುಖ್ಯ ಗ್ರಂಥಗಳಾದ ಭಾಗವತ, ಭಗವದ್ಗೀತೆಯನ್ನ ನಾವು ಅದರಿಂದ ನಾವು ತಿಳಿದೇ ಹೋದ್ರೆ ಭಗವಂತನನ್ನು ನಾವು ಸರಿಯಾಗಿ ತಿಳ್ಕೊಳ್ಲಿಕ್ಕಾಗೋದಿಲ್ಲ, ಗುರುತಿಸ್ಲಿಕ್ಕೂ ಆಗೋದಿಲ್ಲ. ಸಾಮಾನ್ಯರಂತೆ ನಾವು ಕಂಡುಬಿಟ್ಟು ಶ್ರೀಕೃಷ್ಣನ ಕುರಿತಾಗಿ ಅಪರಾಧಗಳನ್ನ ಎಸಗ್ತೀವಿ. ಸೊ ಹೀಗೆ ಗೀತೆ ಮತ್ತು ಭಾಗವತ ಏನಿದೆ ಇವು ಭಗವಂತನ ಕುರಿತಾದಂತಹ ವರ್ಣನೆಗಳನ್ನ ನಮಗೆ ಯಥಾವತ್ತಾಗಿ ತತ್ವರೂಪದಲ್ಲಿ ನೀಡ್ತವೆ. ಪ್ರಭುಪಾದರು ಹೇಳ್ತಾ ಇದ್ರು, ಕೃಷ್ಣ ಕಥೆ, ಹರಿಕಥೆ ಇದು ಎರಡು ರೀತಿಯದ್ದು. ಮೊದಲನೆಯದು ಶ್ರೀಕೃಷ್ಣನೇ ಹೇಳಿದಂತಹ ಕಥೆ, ಯಾವುದದು? ಭಗವದ್ಗೀತೆ. ಇನ್ನೊಂದು ರೀತಿಯ ಹರಿಕಥೆ ಏನದು? ಶ್ರೀಕೃಷ್ಣನ ಕುರಿತಾದದ್ದು, ಅದ್ಯಾವುದು? ಭಾಗವತ. ಸೊ ಗೀತೆ ಮತ್ತು ಭಾಗವತ ಇವುಗಳೇ ಮುಖ್ಯ ಹರಿಕಥೆಗಳು. ಆಕ್ಚುಲಿ ಹರಿಕಥೆ ಅಂತ ಏನ್ ಹೇಳ್ತೀವಿ, ಈ ಮುಖ್ಯ ಗ್ರಂಥಗಳ ಮೇಲೆ ಆಧಾರವಿಟ್ಟು ಹೇಳಿರುವಂಥದ್ದು. ಸೊ ಈ ಹರಿಕಥೆಗಳನ್ನ ಪ್ರಭುಪಾದರು ತಮ್ಮ ದೇವಸ್ಥಾನದಲ್ಲಿ ಅವರು ನಿತ್ಯ ರೂಪದಲ್ಲಿ ಇದನ್ನ ಅನುಷ್ಠಾನ ಮಾಡಿದ್ರು. ಪ್ರತಿದಿನವೂ ಕೂಡ ಭಾಗವತದ ಚರ್ಚೆ ಆಗ್ಬೇಕು, ಭಗವದ್ಗೀತೆ ವಿತರಣೆ ಚರ್ಚೆ ಇದನ್ನ ಮುಖ್ಯವಾಗಿ ಮಾಡ್ತಾ ಇರಬೇಕು. ಇದನ್ನ ನಾವು ಭಕ್ತರ ನಡುವೆ ಬಂದಾಗ ಇದರ ಚರ್ಚೆಯನ್ನ ಮಾಡಬೇಕು. ಸೊ ಹೀಗೆ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಈ ಎಲ್ಲ ಆಳವಾದಂತಹ ಅಂಶಗಳನ್ನು ನಾವು ತಿಳ್ಕೊಳ್ಲಿಕ್ಕೆ ಪಾತ್ರರಾಗಿದ್ದೀವಿ. ಅಂತಹ ಮಹಾ ವ್ಯಕ್ತಿ ಶ್ರೀಲ ಪ್ರಭುಪಾದರಿಗೆ ನಾವು ಸದಾ ಋಣಿಯನ್ನ ಕೃತಜ್ಞತೆಯನ್ನ ಸಲ್ಲಿಸ್ತಾ ಈ ಚರ್ಚೆಯನ್ನ ಇಲ್ಲಿ ವಿರಾಮ ಮಾಡ್ತಾ ಇದ್ದೇವೆ. ಶ್ರೀ ರಾಧಾ ವಿನೋದ್ ಜಿ ಕಿ ಜಾಯ್, ಜಗನ್ನಾಥ್ ಬಲದೇವ್ ಸುಭದ್ರಾ ಸುದರ್ಶನ ಕಿ ಜಾಯ್, ನಿತ್ಯಾನಂದ ನಟವರ ಗೌರ ಸುಂದರ ಕಿ ಜಾಯ್, ಶ್ರೀಲ ಪ್ರಭುಪಾದ ಕಿ ಜಾಯ್. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಅಥವಾ ಟೀಕೆ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ಮೈಕಲ್ ಹೇಳಿ. ಮೈಕ್ ಉದ್ಧವನಿಗೆ ಮತ್ತೆ ಆನಿಲ್ಲ. ಉದ್ಧವ ಮತ್ತೆ ಕೃಷ್ಣ ಆಕ್ಚುಲಿ ಹೇಳ್ಬೇಕಂದ್ರೆ ಕಸಿನ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಅವರು ಸಮವಯಸ್ಕರೇ. ಎಕ್ಸಾಕ್ಟ್ ಡೀಟೇಲ್ಸ್ ನನಗೆ ನೆನಪಿಲ್ಲ, ಆಗಿನಿಂದ ಹೇಳ್ತಾ ಇದ್ದೆ. ಸೊ ಕೃಷ್ಣ, ಒಂದು ಪ್ರಶ್ನೆ ಬರ್ಬೋದು, ಹಾಗಿದ್ರೆ ಕೃಷ್ಣನನ್ನ ಹೇಗೆ ಅವನು ಪೂಜಿಸ್ತಾ ಇದ್ದ? ಯಾಕಂದ್ರೆ ಕೃಷ್ಣ ಆಗಿನ್ನು ಸಮವಯಸ್ಕನಾಗಿದ್ರೆ ಸಣ್ಣವನಿದ್ನ ಅಲ್ವಾ ಅಂತ. ಈ ಮಾತು ಆಕ್ಚುಲಿ ಈ ಪ್ರಶ್ನೆಗೆ ಇನ್ನೊಂದಿಷ್ಟು ಆಡ್ ಮಾಡೋಣ. ಏನದು? ಒಬ್ಬ ರಾಜ, ಮಹಾನ್ ಭಕ್ತ ಅಂಬರೀಷ. ಈತ ಇದ್ದಿದ್ದು ಯಾವ ಯುಗದಲ್ಲಿ? ಸತ್ಯಯುಗದಲ್ಲಿ. ಕೃಷ್ಣ ಪ್ರಕಟನಾಗಿದ್ದು ಯಾವಾಗ? ದ್ವಾಪರ ಯುಗದಲ್ಲಿ. ಅಂಬರೀಷ, ಆತನ ವರ್ಣನೆ ಬರುತ್ತೆ, ನಿತ್ಯವೂ ಕೂಡ ಕೃಷ್ಣನ ಕುರಿತಾಗಿ ಆತ ಭಕ್ತಿ ಕಾರ್ಯಗಳನ್ನ ನಡೆಸ್ತಾ ಇದ್ದ. ಪ್ರತಿದಿನ ಆತ ರಾಜ ಆಗಿದ್ದ, ಬಟ್ ರಾಜಶಾಸನದಲ್ಲಿ ಮುಖ್ಯವಾಗಿ ಆತ ಭಗವಂತನ ಕುರಿತಾಗಿ ಹರಿಕಥೆಯನ್ನ ನಡೆಸ್ತಾ ಇದ್ದ. ಆರಾಧನೆ ತುಂಬಾ ವಿಜೃಂಭಣೆಯನ್ನ ಮಾಡ್ತಾ ಇದ್ದ. ಸೊ ಹಾಗಿದ್ರೆ ಕೃಷ್ಣನೇ ಪ್ರಕಟ ಆಗಿಲ್ಲ, ಆತನ ಜನ್ಮವೇ ಆಗಿಲ್ಲ ಅಂದ್ರೆ ಅಂಬರೀಷ ಹೇಗೆ ಕೃಷ್ಣನ ಕುರಿತಾಗಿ ಕೇಳ್ತಾನೆ? ಅರ್ಥ ಆಗ್ತಾ ಇದೆಯಲ್ಲ ಈ ಪ್ರಶ್ನೆ? ಸೊ ಉದ್ಧವ ಕೃಷ್ಣನ ಸಮವಯಸ್ಕನಾಗಿದ್ರೆ ಸಣ್ಣವನಿದ್ದಾಗ ಹೇಗೆ ಕೃಷ್ಣ ಭಕ್ತಿಯನ್ನ ಮಾಡ್ದ?
ಇದು ಒಂದು ಒಳ್ಳೆ ವೆರಿ ಗುಡ್ ಕ್ವೆಶ್ಚನ್. ನನಗೂ ಸಾಕಷ್ಟು ವರ್ಷಗಳ ಕಾಲ ಇದೆ. ಸೊ ನೋಡಿ, ಶ್ರೀಕೃಷ್ಣನ ಕುರಿತಾದಂತಹ ವರ್ಣನೆಗಳು ಶಾಸ್ತ್ರಗಳಲ್ಲಿ ಸದಾ ಲಿಖಿತವಾಗಿವೆ. ಶ್ರೀಕೃಷ್ಣ ಕೇವಲ ದ್ವಾಪರ ಯುಗದಲ್ಲಿ ಆಗಷ್ಟೇ ಪ್ರಕಟನಾದವನಲ್ಲ. ಕಾಲ ಅನ್ನೋದು ಒಂದು ಚಕ್ರ ರೂಪದಲ್ಲಿ ನಡೆಯುತ್ತೆ. ಪ್ರತಿ ದ್ವಾಪರದ ಕೊನೆಯಲ್ಲಿ ಶ್ರೀಕೃಷ್ಣ ಪ್ರಕಟನಾಗ್ತಾನೆ. ಈ ಯುಗ ಚಕ್ರದಲ್ಲಿ ನಾನು ಸತ್ಯಯುಗದಲ್ಲಿ ಇದ್ರೂ ಕೂಡ ಹಿಂದಿನ ಯುಗ ಚಕ್ರದಲ್ಲಿ ಕೃಷ್ಣ ಪ್ರಕಟನಾಗಿ ಆತ ಲೀಲೆ ಮಾಡಿದ್ದಾನಲ್ವಾ. ಆ ಲೀಲೆಗಳು ಶಾಸ್ತ್ರಗಳಲ್ಲಿ ಅವುಗಳ ಬರಹ ಇದೆ. ಅದಲ್ಲದೆ ಶ್ರೀಕೃಷ್ಣನ ಲೀಲೆಗಳೆಲ್ಲವೂ ನಿತ್ಯ ಲೀಲೆಗಳು. ಆತನನ್ನ ಕಾಲದಲ್ಲಿ ನಾವು ಸೀಮಿತ ಮಾಡಕ್ಕಾಗೋದಿಲ್ಲ. ಸೊ ಹಾಗಾಗಿ ಉದ್ಧವ ಆ ಲೀಲೆಗಳನ್ನ ಕೇಳಿದ್ದ. ಆ ಸಣ್ಣವನಿದ್ದಾಗ ಆ ಕೃಷ್ಣನ ಗೊಂಬೆಗಳನ್ನ ಜೊತೆನೆ ಆಟ ಆಡ್ತಾ ಇದ್ದ, ವಿಗ್ರಹಾರಾಧನೆ ಮಾಡ್ತಾ ಇದ್ದ ಹೇಳ್ಬೇಕು. ಓಕೆ, ಹರೇ ಕೃಷ್ಣ. ಇನ್ಯಾರಿಗಾದ್ರೂ ಏನಾದ್ರೂ ಕ್ವಶನ್ ಇದೆಯಾ? ಹೇಳಿ. ವರ್ಕ್ ಆಗ್ತಿದೆಯಲ್ಲ? ಹಾ, ಎಸ್. ಹತ್ರ ಇಟ್ಕೊಂಡು ಮಾತಾಡಿ, ಎಲ್ರಿಗೂ ಗೊತ್ತಾಯ್ತು. ಹಾ, ಹರೇ ಕೃಷ್ಣ ಪ್ರಭು, ಸೆಷನ್ ತುಂಬಾ ಚೆನ್ನಾಗಿತ್ತು ಪ್ರಭು, ಧನ್ಯವಾದ. ಎಸ್ ಪ್ರಭು, ಇವಾಗ ಕೃಷ್ಣ ಅವತಾರ ಆಗ್ಬೇಕಾದ್ರೂ ಚತುರ್ಭುಜರಾಗಿದ್ರು ಪ್ರಭು. ಆಮೇಲೆ ಇವಾಗ ಅವತಾರ ಮುಗಿಸ್ಬೇಕಾದ್ರೂ ಚತುರ್ಭುಜ ಆಗಿದ್ರಲ್ವಾ ಪ್ರಭು, ಅದರ ಅರ್ಥ ಏನು ಪ್ರಭು? ಅರ್ಥ ಏನು? ಓಕೆ, ಮಾತಾಜಿ ಅವರ ಪ್ರಶ್ನೆ ಏನಂದ್ರೆ, ಕೃಷ್ಣ ಪ್ರಕಟನಾಗುವಾಗ ಚತುರ್ಭುಜ ರೂಪದಲ್ಲಿ ಪ್ರಕಟನಾದ. ಈಗ ಕೃಷ್ಣನ ಕೊನೆಯ ಸಮಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಆ ಅಶ್ವತ್ಥ ವೃಕ್ಷ, ಅಲ್ಲಿ ಸಾಕಷ್ಟು ಅಂಶ ಇತ್ತು, ಹೇಳೋದು ಮರ್ತೋಯ್ತು. ಅಶ್ವತ್ಥ ವೃಕ್ಷದ ಏನು ಆನಿಸ್ಕೊಂಡು ಕೂತ್ಕೊಂಡಿದ್ದಾನೆ, ಅಲ್ಲೂ ಕೂಡ ಚತುರ್ಭುಜ ರೂಪ ಕಾಣ್ತಾ ಇದೆ. ಇದರ ಅರ್ಥ ಏನು ಅಂತ ನೋಡಿ. ಬೇರೆ ಅವೆರಡಕ್ಕೂ ಬೇರೆ ಬೇರೆ ಅರ್ಥ ಇದೆ. ಮೊದಲನೇ ಪ್ರಸಂಗ ಏನದು? ಕೃಷ್ಣ ಜನ್ಮದ ಪ್ರಸಂಗದಲ್ಲಿ ಕೃಷ್ಣ ಯಾಕೆ 4 ಭುಜ ತೋರಿಸ್ದ? ಯಾಕೆ ತೋರಿಸ್ದ? ನೆನಪು ಮಾಡ್ಕೊಳ್ಳಿ, 6 ಮಕ್ಕಳ ವಧೆ ಆಗಿ ಹೋಗ್ಬಿಟ್ಟಿತ್ತು. 7ನೇ ಮಗು ಹೊರರೂಪದಲ್ಲಿ ಗರ್ಭಪಾತದಂತೆ ಕಾಣ್ತು. ದೇವಕಿ ಗರ್ಭದಲ್ಲಿ ಇದ್ದ. ನಂತರ ಏನಾಯ್ತು ಗೊತ್ತಾಗ್ಲಿಲ್ಲ ಜನರಿಗೆ. ಯಾಕೆಂದ್ರೆ ರೋಹಿಣಿ ಗರ್ಭಕ್ಕೆ ಸ್ಥಳಾಂತರವಾಗಿತ್ತು. ಯಾಕೆಂದ್ರೆ ಆ ಮಗು ಯಾವ್ದಾಗಿತ್ತು? ಬಲರಾಮ. ಈಗ 8ನೇ ಮಗು ಪ್ರಕಟವಾಗ್ತಾ ಇದೆ. ಆ 8ನೇ ಮಗುವೇ ಮುಂಚೆ ಆಕಾಶವಾಣಿನೇ ಹೇಳಿದಂತೆ ಪರಮ ಪುರುಷನೇ. ಆ ಮಗು 8ನೇ, ಅದು ಪರಮ ಪುರುಷನೇ? ಹೌದಾ? ಈ ವಿಷಯನ ಖಾತ್ರಿ ಮಾಡ್ಲಿಕ್ಕೆ ಅಂತ ಆ ರೂಪ 4 ಭುಜದ ರೂಪದಲ್ಲಿ ಪ್ರಕಟನಾಗ್ತದೆ. ದೇವಕಿ ವಸುದೇವರಿಗೆ ಅಷ್ಟೇ ಅಲ್ಲ, ಲೋಕಕ್ಕೂ ಕೂಡ ಇದನ್ನ ಸಾರ್ಲಿಕ್ಕೆ ಅಂತ ಹೇಳಿ ಶ್ರೀಕೃಷ್ಣ ಮೊದಲು ಪ್ರಕಟವಾದದ್ದು ಚತುರ್ಭುಜ ರೂಪದಲ್ಲಿ. ಅದಾದ ಮೇಲೆ ಆಕೆಯೇ ಕೇಳ್ತಾಳೆ, ನಿನ್ನ ಹೀಗಿದ್ರೆ ನಾನು ನಿನ್ನನ್ನ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ ಅಂತ. ನೀನು ಸಣ್ಣ ಮಗುವಿನ ರೂಪದಲ್ಲಿ ಆಗು, ನಿನ್ನ ಮೂಲ ರೂಪದಲ್ಲಿ ಅಂತ. ಆಗ ಶ್ರೀಕೃಷ್ಣ ಆ ಮಗುವಿನ ರೂಪಕ್ಕೆ ಅವನು ಪರಿವರ್ತಿತನಂತೆ ಕಾಣ್ತಾನೆ. ಅಲ್ಲಿ ಆ ಉದ್ದೇಶ. ಈ ಕೊನೆಯಲ್ಲಿ ಉದ್ದೇಶ ಏನು? ಇದು ಆಕ್ಚುಲಿ ಈ ಪ್ರಸಂಗ ನಾನು ಹೇಳಲಿಲ್ಲ, ಮರ್ತೋಯ್ತು. ನೀವು ಹೇಳಿದ್ಮೇಲೆ ನನ್ಗೆ ಈಗ ನೆನಪಾಗ್ತಾ ಇದೆ. ಶ್ರೀಕೃಷ್ಣ ಆ ಕೊನೆ ಸಮಯದಲ್ಲಿ ಅಶ್ವತ್ಥ ವೃಕ್ಷವನ್ನ ಆನಿಸ್ಕೊಂಡು ಈಗ ಕೂತ್ಕೊಂಡಿದ್ದ. ಅದಕ್ಕೆ ಸಾಕಷ್ಟು ಅರ್ಥ ಇದೆ. ಏನದು? ಮೊದಲನೇದಾಗಿ ಅಶ್ವತ್ಥ ವೃಕ್ಷವನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯಾವ ಅಧ್ಯಾಯ? 15ನೇ ಅಧ್ಯಾಯ. ವೆರಿ ಗುಡ್. ಹೇಗ್ ಪ್ರಾರಂಭ ಆಗುತ್ತದ? ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ನೋಡಿ, ಅಶ್ವತ್ಥಂ ಬಂತು. ಅಶ್ವತ್ಥ ಅಂದ್ರೆ ಆಲದ ಮರ ಅಲ್ವಾ? ಅಶ್ವತ್ಥಕ್ಕೆ ಹರಳಿ ಮರ, ವಾಟ್ ಎವರ್, ಆಲದ ಮರನು ಅದೆಲ್ಲ ಒಂದೇ ಕುಟುಂಬ. ಏನದು ಮತ್ತೆ ಬೇರೆ ಈ ರೀತಿ ಬೆಳೆಯುತ್ತೆ, ಮತ್ತೆ ವಿಸ್ತಾರವಾಗಿ ಹೋಗ್ತಾ ಹೋಗುತ್ತೆ. ಸೊ ಅಶ್ವತ್ಥದ ಅರ್ಥ ಇನ್ನೊಂದು ಏನಂದ್ರೆ, ಯಾವ ವಸ್ತುವಿಗೆ ನಾಳೆ ಇಲ್ಲವೋ ಅದಕ್ಕೆ ಅಶ್ವತ್ಥ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಶ್ವವಾಸರೆ ಅಂದ್ರೆ ನಾಳೆ ದಿನ ಅಂತ. ಶ್ವ ಅಂದ್ರೆ ನಾಳೆ ಅಂತ. ಯಾವುದಕ್ಕೆ ನಾಳೆ ಇಲ್ವೋ ಅದಕ್ಕೆ ಅಶ್ವತ್ಥ. ಅಂದ್ರೆ ಯಾವುದು ಅಶಾಶ್ವತವೋ, ತಾತ್ಕಾಲಿಕವೋ, ಕ್ಷಣಿಕವೋ, ಅದು ಅಶ್ವತ್ಥ. ಸೊ ಕೃಷ್ಣ ಅಲ್ಲಿ ಅಶ್ವತ್ಥ ವೃಕ್ಷವನ್ನ ಹಿಂದಿಟ್ಟು ಕೂತ್ಕೊಂಡಿದ್ದಾನೆ. ಅಂದ್ರೆ ಅದು ಆತನ ಹಿಂದಿದೆ, ಆತನ ಬಹಿರಂಗ ಶಕ್ತಿ, ಅದು ಮುಖ್ಯ ಶಕ್ತಿ ಅಲ್ಲ. ಅದಲ್ಲದೆ ಆ ವೃಕ್ಷದ ಕಡೆ ಗಮನ ಕೊಡೋರು ಶ್ರೀಕೃಷ್ಣನನ್ನ ಕಾಣ್ಲಿಕ್ಕೆ ಆಗೋದಿಲ್ಲ. ಭೌತಿಕ ಆಸಕ್ತಿ ಇರುವವರು ಶ್ರೀಕೃಷ್ಣನನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೃಷ್ಣ ಅದನ್ನ ಹಿಂದಿಟ್ಟು ಕೂತ್ಕೊಂಡಿದ್ದಾನೆ ನೋಡಿ. ಅದಾದ ಮೇಲೆ ಕೃಷ್ಣ ಚತುರ್ಭುಜ ರೂಪದಲ್ಲಿದ್ದಾನೆ. ಅದಾದ ಸ್ವಲ್ಪ ಸಮಯದ ನಂತರ ಆ ಜರ ಅನ್ನುವಂತಹ ಬೇಟೆಗಾರನ ಆ ಒಂದು ಬಾಣ ಬರ್ತದೆ. ಆ ಉದ್ಧವ ಗೀತೆ ಕೊನೆಗೆ ಬರ್ತದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕೊನೆ ಅಲ್ಲ, ಮುಂಚೆನೆ ಬರ್ತದೆ, ಸಾರಿ. ಸೊ ಏನಂದ್ರೆ
ಚತುರ್ಭುಜ ರೂಪದಲ್ಲಿ ಯಾಕಿದ್ದಾನೆ ಕೃಷ್ಣ ಅಲ್ಲಿ? ಯಾಕಂದ್ರೆ ಅಲ್ಲಿ ವಿಶೇಷವಾಗಿ ಅವನು ಆ ಲೀಲೆಯನ್ನ ತೋರಿಸ್ತಾ ಇದ್ದಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿತ್ಯ ರೂಪದಲ್ಲಿ ಕೃಷ್ಣ ದ್ವಾರಕೆಯಿಂದನೇ ಅಂತರ್ಧಾನನಾದ. ಆದರೆ ವಾಸುದೇವ ರೂಪದಲ್ಲಿ ಆತ ದ್ವಾರಕೆಯಿಂದ ಹೊರಗೆ ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದ. ಅಲ್ಲಿ ಆ ಚತುರ್ಭುಜ ರೂಪದಲ್ಲಿ ಕೂತಿದ್ದ. ದ್ವಾರಕೆಯಲ್ಲಿ ಅನೇಕ ಬಾರಿ ಕೃಷ್ಣ ಚತುರ್ಭುಜ ರೂಪವನ್ನು ತೋರಿಸಿದ. ಇದೊಂದೇ ಲೀಲೆ ಅಲ್ಲ, ಅನೇಕ ಸಮಯದಲ್ಲಿ ದ್ವಾರಕೆಯಲ್ಲಿ ಚತುರ್ಭುಜ ರೂಪದಲ್ಲಿದ್ದ. ಆತನ ದ್ವಿಭುಜ ರೂಪ ಕೇವಲ ವೃಂದಾವನದಲ್ಲಿ ಮಾತ್ರ. ಮಥುರೆ, ದ್ವಾರಕೆಯಲ್ಲಿ ಇನ್ನೊಂದು ಉದಾಹರಣೆ ಹೇಳೋದಾದ್ರೆ, ಒಂದ್ಸಲ ತುಂಬಾ ಜಗಳ ಆಗ್ತಾ ಇತ್ತು. ಅಶ್ವತ್ಥಾಮನನ್ನು ಹಿಡಿದಿಟ್ಕೊಂಡಿದ್ರು. ದ್ರೌಪದಿ ಹೇಳ್ತಾ ಇದ್ಲು, ಏನು ಮಾಡ್ಬೇಡ ಹೇ ಅರ್ಜುನ ಅಂತ. ಅಲ್ಲಿ ಈ ಕಡೆ ಭೀಮ ಹೇಳ್ತಾ ಇದ್ದ, ಕೊಂದ್ ಹಾಕ ಅವನನ್ನ ಅಂತ. ಅಲ್ಲಿ ಕೃಷ್ಣ ಮಧ್ಯದಲ್ಲಿ ಬರ್ತಾನೆ, ಎರಡು ಕೈಯಿಂದ ದ್ರೌಪದಿ ಮತ್ತೆ ಯುಧಿಷ್ಠಿರರ ಕಡೆ ಇದು ಮಾಡ್ತಾನೆ, ಇನ್ನೊಂದೆರಡು ಕೈಗಳಿಂದ ಭೀಮ ಮತ್ತೆ ಇವ್ರನ್ನ ತಡೆ. ಅಲ್ಲಿ ಗೊತ್ತಾಗತ್ತೆ 4 ಕೈ. ಒಂದ್ಸಲ ರುಕ್ಮಿಣಿ ಅವಳು ಮೂರ್ಛಿತಳಾಗ್ಬಿಟ್ಲು. ಕೃಷ್ಣ ಒಂದು ವಿನೋದ ಮಾಡ್ತಾನೆ, ಅಯ್ಯೋ ನೀನ್ ಯಾಕೆ ನನ್ನನ್ನು ಮದುವೆ ಆದೆ, ನೀನು ಎಂತೆಂತ ರಾಜರಿದ್ರು ನಿನಗೆ ಅಂತ ಹೇಳಿ, ಅವ್ರ ಮದುವೆ ಆಗ್ಬೋದಾಗಿತ್ತಲ್ಲ, ನಾನು ನೋಡು ನಿನ್ನನ್ನ ಅಪಹರಣ ಮಾಡು, ಈ ರೀತಿಯಾಗಿ ಮಾತನಾಡ್ತಾನೆ. ಇದು ಅನೇಕ ಸ್ವಾರಸ್ಯ ಇದೆ ಅದರಲ್ಲಿ. ಆಗ ಅವಳು ಮೂರ್ಛಿತಳಾಗ್ಬಿಡ್ತಾಳೆ, ಏನಿದು ನನ್ನ ಪತಿ ಈ ರೀತಿ ಮಾತನಾಡ್ತಾ ಇದ್ದಾನಲ್ಲ. ಆಗ ಕೃಷ್ಣ ಆಕೆ ಮೂರ್ಛೆ ಹೋಗ್ತಿದ್ದಂಗೆ ಆಕೆನ ಎತ್ತಿ ಹಿಡಿದು ಆಕೆಯನ್ನ ಮುಂದೆ ಕರ್ಕೊಂಡು ಹೋಗ್ತಾನೆ. ಅಲ್ಲೂ ಕೂಡ 4 ಭುಜದರು ಮೆನ್ಷನ್ ಮಾಡ್ತಾರೆ. ಯಾಕೆ ಹೇಳ್ತಾ ಇದೆ ಅಂದ್ರೆ, ಕೃಷ್ಣ ದ್ವಾರಕೆಯಲ್ಲಿ ಅನೇಕ ಬಾರಿ ಚತುರ್ಭುಜವನ್ನು ತೋರಿಸಿದ್ದಾನೆ. ಸೊ ಇಲ್ಲೂ ಕೂಡ ಚತುರ್ಭುಜವನ್ನು ತೋರಿಸ್ತಾ ಇದ್ದಾನೆ ಅಂತ. ಸೊ ಕೃಷ್ಣ ಇಲ್ಲಿ ಕೂತಾಗ ಅಲ್ಲಿ ಆ ಜರ ಅನ್ನೋ ವ್ಯಕ್ತಿಯ ಬಾಣ ಅಲ್ಲಿ ತಲುಪುತ್ತೆ. ಕೃಷ್ಣನ ಶರೀರವನ್ನು ಅದು ಸ್ಪರ್ಶಿಸೋದಿಲ್ಲ. ಈ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಆ ಸ್ಪರ್ಶ ಆಗೋದ್ರ ಮುಂಚೆಯೇ ಆ ಬಾಣ ಬಿದ್ದು ಹೋಗುತ್ತೆ. ಅದಾದ ಮೇಲೆ ಆ ಜರ ಅನ್ನೋ ಬೇಟೆಗಾರ ಅಲ್ಲಿ ಓಡೋಡಿ ಬರ್ತಾನೆ, ಏನಾಯ್ತು ಅಂತ. ಅವನಿಗೆ ಕಾಣುತ್ತೆ, ಓ ಇದೇನಿದು, ಆ ಹೆಬ್ಬೆರಳು ನಾನು ಏನೋ ಒಂದು ಮೃಗ ಅಥವಾ ಇದರಂತೆ ಕಾಣಿಸ್ತು, ನಾನು ಅದಕ್ಕೆ ಗುರಿ ಇಟ್ಟು ಬಾಣವನ್ನ ಹೊಡೆದಿದ್ದೆ ಅಂತ ಹೇಳಿ ಹತ್ರ ಬಂದಾಗ ಆತ ಗೊತ್ತಾಗ್ತದೆ, ಅಲ್ಲಿ ಕೃಷ್ಣ 4 ರೂಪದಲ್ಲಿ ವಿಸ್ತಾರವಾಗಿ ಕಾಣ್ತಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಅದಾದ ಮೇಲೆ ಅಲ್ಲಿ ರಕ್ತ ಹರಿದಂತೆ ಕಾಣುತ್ತೆ, ಬಟ್ ಆಕ್ಚುಲಿ ರಕ್ತ ಅಲ್ಲ ಅದು ಮಾಯೆ. ಹೇಗೆ ಯದುಗಳ ವಂಶದ ಕೊನೆ ಅದು ಕೂಡ ಮಾಯೆ ಇತ್ತು, ಅದು ಹಾಗೆಯೇ ಕೃಷ್ಣನ ಇದು ಕೊನೆಯ ಲೀಲೆ ಏನಿದೆ ಅದು ಕೂಡ ಮಾಯೆ. ಇದಾದ ಮೇಲೆ ಉದ್ಧವ ಮತ್ತೆ ಮೈತ್ರೇಯರನ್ನ ಉಪದೇಶಿಸಿ ಕೃಷ್ಣ ಅಷ್ಟೆಲ್ಲ ಮಾತಾಡ ನೋಡಿ. ಜನ ಹೇಳ್ತಾರೆ, ಓ ನೋಡು ಆ ಬೇಟೆಗಾರನ ಬಾಣದಿಂದ ಕೃಷ್ಣ ಸತ್ತು ಹೋದ ಅಂತ. ಅದು ಮೂರ್ಖತನ, ಅದು ಅಜ್ಞಾನ. ಆಕ್ಚುಲಿ ಶಾಸ್ತ್ರಗಳನ್ನ ನಾವು ನೋಡಿದ್ರೆ ಅಲ್ಲಿ ಏನ್ ಹೇಳಿದ್ದಾರೆ ಅನ್ನೋದು ಸರಿಯಾಗಿ ತಿಳಿಯುತ್ತೆ. ಸೊ ಕೃಷ್ಣ ಅದನ್ನ ಹೊರರೂಪದಲ್ಲಿ ಒಂದು ನಿಮಿತ್ತದಂತೆ ಉಪಯೋಗಿಸ್ಕೊಂಡ. ಓಕೆ, ಹೌದು, ನಾನು ಆ ಬೇಟೆಗಾರನ ಬಾಣದಿಂದ ಕೊನೆ ಆದೆ, ತಿಳ್ಕೊಳ್ಳಿ ನೀವು. ಒಂದು ರೀತಿಯಲ್ಲಿ ಹೊರರೂಪದಲ್ಲಿ ಕೃಷ್ಣ ಒಂದು ಶರೀರವನ್ನು ತ್ಯಜಿಸಿದ. ಅಲ್ಲಿ ಆ ಜಾಗಕ್ಕೆ ಹೋದ್ರೆ ಕೃಷ್ಣನ ಒಂದು ಆ ಶರೀರದ ಒಂದು ಇದನ್ನು ತೋರಿಸ್ತಾರೆ. ಓ ಕೃಷ್ಣನ ಶರೀರವನ್ನ ಇಲ್ಲಿ ಕೊನೆ ಮಾಡಿದ್ರಂತ. ಅದು ಕೂಡ ಮಾಯೆ. ನೋಡಿ, ಕೃಷ್ಣನ ಲೀಲೆಗಳನ್ನ ನಾವು ಹೊರರೂಪದಲ್ಲಿ ಹುಡುಕ್ತಾ ಹೋದ್ರೆ ನಾವು ಎಂದೂ ಕೂಡ ಸರಿಯಾದ ತತ್ವ ಮತ್ತೆ ಆ ಭಕ್ತಿಗೆ ತಲುಪೋದಿಲ್ಲ. ಅದನ್ನ ಗುರುಮುಖೇನ ನಾವು ತಿಳಿಬೇಕು. ಸೊ ಹಾಗೆ ಇಲ್ಲಿ ಈ ಅಧ್ಯಾಯದಲ್ಲಿ ಇದರ ವರ್ಣನೆ ಮುಂದೆ ಬರ್ತಾ ಹೋಗ್ತದೆ. ತಾವು ಇದನ್ನ ಇನ್ನಷ್ಟು ತಿಳಿತಾ ಹೋಗ್ತೀರಾ. ಹರೇ ಕೃಷ್ಣ. ಇನ್ನೇನಾದ್ರೂ ಕೊನೆ ಪ್ರಶ್ನೆ, ಕೊನೆ ಟೀಕೆ, ಲಾಸ್ಟ್? ಜನ ಹೇಳ್ತಾರೆ ವಾಲಿ ಮತ್ತೆ ಜರ ರೂಪದಲ್ಲಿ ಜನ್ಮ ಪಡೆದು ಬಂದ ಅಂತ. ಅದ್ರ ಬಗ್ಗೆ ಉಲ್ಲೇಖ ಇದೆ. ಆಗಿದ್ರೂ ಕೂಡ ಆತನಿಗೆ ಒಳ್ಳೇದೇ ಆಯ್ತಲ್ವಾ, ಕೃಷ್ಣನ ದರ್ಶನವನ್ನು ತಗೊಂಡ. ಅದಾದ್ಮೇಲೆ ಆತ ಆ ಪುನೀತನಾದ. ಕೃಷ್ಣ ಕೂಡ ಹೇಳ್ತಾನೆ, ನಾನು ನಿನ್ನನ್ನು ನಿಮಿತ್ತವಾಗಿ ಬಳಸ್ಕೊಳ್ತಾ ಇದ್ದೀನಿ ಆ ರೂಪದಲ್ಲಷ್ಟೇ. ಬಟ್ ಈ ಮಾತು ಏನದು, ನೋಡು ರಾಮ ವಾಲಿಯನ್ನ ಹಿಂದಿಂದ ಕೊಂದ, ಹಾಗಾಗಿ ಅವನಿಗೆ ಪಾಪ ಹತ್ತಿತು, ಆ ಪಾಪದ ಫಲವಾಗಿ ಕೃಷ್ಣನ ಕೊನೆ ಹೀಗಾಯ್ತು ಅನ್ನೋ ಅದು ತಪ್ಪು ಸಿದ್ಧಾಂತ. ಯಾಕಂದ್ರೆ ಕೃಷ್ಣ ರಾಮ ಇವರಿಗೆ ಕರ್ಮ ಅನ್ನೋದು ಇಲ್ವೇ ಇಲ್ಲ ರೀ, ಅಲ್ವಾ? ಸೊ ಹಾಗಿದ್ದಲ್ಲಿ ಇದೆಲ್ಲ ಗಣನೆ ಬರೋದೇ ಇಲ್ಲ ಅಲ್ಲಿ. ಓಕೆ, ಹರೇ ಕೃಷ್ಣ. ಶ್ರೀಮದ್ ಭಾಗವತ ಮಹಾಪುರಾಣ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಸುಂದರವಾದ ಪ್ರವಚನಕ್ಕಾಗಿ ನಮ್ಮ ಚೈತನ್ಯ ಪ್ರಸಾದ್ ಪ್ರಭು ಅವರಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸೋಣ. ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. ಸೊ ಎಲ್ಲರಿಗೂ ಪ್ರಸಾದ ದಯವಿಟ್ಟು ಹೋಗಿ ಸ್ವೀಕರಿಸಿ.